ಈ ನಡುವೆ ನಿಮಗೆ ಎಲ್ಲಾ ಕಡೆಯಿಂದನೂ ಬರ್ತಿರೋದು ಒಂದೇ ಒಂದು ಇನ್ಫಾರ್ಮೇಶನ್ ಏನಂದ್ರೆ AI ನಮ್ಮ ಜಾಬ್ ಅನ್ನ ತಿಂದು ಬಿಡುತ್ತೆ ಅಂತ. ಎಲ್ಲಾ ನ್ಯೂಸ್ ಚಾನಲ್ ಅಲ್ಲೂ ಯೂಟ್ಯೂಬ್ ವಿಡಿಯೋಗಳಲ್ಲೂ ಹೇಳ್ತಿರೋ ಒಂದು ಮಾತೇನಂದ್ರೆ ನಮ್ಮ ಕೆರಿಯರ್ ಡೆಸ್ಟ್ರಾಯ್ ಆಗ್ಬಿಡುತ್ತೆ. ತುಂಬಾ ಜನ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರ ಕೆಲಸನ ಕಳ್ಕೊಂತಾರೆ. ಎಷ್ಟೋ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಇವಾಗ ನಾವ್ ಏನ್ ಮಾಡ್ಬೇಕು, ಇಷ್ಟು ದಿವಸ ನಾವು ಓದಿರೋದೇ ವೇಸ್ಟ್ ಅಲ್ಲ ಅಂತ ಟೆನ್ಷನ್ ಅಲ್ಲಿ ಇದ್ದಾರೆ. ನಿಜ ಹೇಳ್ಬೇಕಂದ್ರೆ ಡೇಟಾ ಕೂಡ ಇದೇ ಹೇಳುತ್ತೆ. TCS ಸುಮಾರು 12,000 ಜನನ್ನ ಲೇ ಆಫ್ ಮಾಡಿದೆ. ಇದೇ ರೀತಿ ತುಂಬಾ ಕಂಪ್ನಿಗಳು ಎಂಪ್ಲಾಯ್ಗಳನ್ನ ಮನೆ ಕಳಿಸ್ತಾ ಇದ್ದಾರೆ. ಬಟ್ ನಾವ್ ಯಾವಾಗ್ಲೂ ಕೂಡ ಯಾವ್ದಾನೋ ಒಂದು ಪ್ರಾಬ್ಲಮ್ ಬಂತು ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕೆ ಹೊರತು ಅದರಿಂದ ಎದುರ್ಕೊಂಡು ಓಡೋಗ್ಬಾರ್ದು. ಇದು ಮನುಷ್ಯನ ನಿಜವಾದ ಗುಣ. ನನ್ನ ಪ್ರಕಾರ AI ನಮ್ಮ ಕೆರಿಯರ್ ನ ಡಿಸ್ಟ್ರಾಯ್ ಮಾಡ್ತಿಲ್ಲ, ನಮ್ಮ ಕೆರಿಯರ್ ನ ಎವಾಲ್ವ್ ಮಾಡ್ತಾ ಇದೆ. ಅಂದ್ರೆ ಓಲ್ಡ್ ಸಿಸ್ಟಮ್ ನ ಡಿಲೀಟ್ ಮಾಡಿ ನ್ಯೂ ಸಿಸ್ಟಮ್ ನ ಆಡ್ ಮಾಡ್ತಾ ಇದೆ. ಜಾಬ್ ಅನ್ನೋದು ಜಸ್ಟ್ ಒಂದು ಪೊಸಿಷನ್, ಅದು ಕೆರಿಯರ್ ಅಲ್ಲ. ಕೆರಿಯರ್ ಲೈಫ್ ಟೈಮ್ ಇರುತ್ತೆ, ಜಾಬ್ ಸ್ವಿಚ್ ಆಗ್ತಾ ಇರುತ್ತೆ. ಟೆಕ್ನಾಲಜಿ ಬಂದಾಗ ಏನ್ ಮಾಡುತ್ತೆ, ಈ ಪೊಸಿಷನ್ಗಳನ್ನ ಚೇಂಜ್ ಮಾಡ್ತಾ ಇರುತ್ತೆ. ಅದೇ ರೀತಿ ನಮ್ಮ ಪೊಸಿಷನ್ಗಳು ಚೇಂಜ್ ಆಗುತ್ತೆ ಹೊರತು ಕೆರಿಯರ್ ಡಿಸ್ಟ್ರಾಯ್ ಆಗಲ್ಲ. ನನಗನ್ನಿಸ್ದಂಗೆ AI ಇಂದ ಪ್ರಾಬ್ಲಮ್ ಬೇರೆ ಬೇರೆ ದೇಶಗಳಿಗೆ ಆಗ್ಬೋದೇನೋ, ಬಟ್ ನಮ್ಮ ಇಂಡಿಯಾಗಲ್ಲ, ನಮ್ಮ ಇಂಡಿಯನ್ ಯೂತ್ಸ್ಗಲ್ಲ. ನಮ್ಮ ಇಂಡಿಯನ್ ಯೂತ್ಸ್ ಈ AI ನ ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಬಿಲ್ಡ್ ಮಾಡ್ತಾರೆ. ನಮ್ಮ ಇಂಡಿಯನ್ ಯೂತ್ಸ್ಗೆ ಮತ್ತೆ ನಮ್ಮ ಇಂಡಿಯಾಗೆ AI ಇಂದ ಹೆಲ್ಪ್ ಆಗುತ್ತೆ ಹೊರತು ಪ್ರಾಬ್ಲಮ್ ಆಗಲ್ಲ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವುದೇ ರೀತಿ ಟೆಕ್ನಿಕಲ್ ನಾಲೆಡ್ಜ್ ಇಲ್ದಲ್ಲೇ ಜಸ್ಟ್ ಪ್ರಾಂಪ್ಟ್ ಇಂದ ಯಾವ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಒಂದು ಆಪ್ ನ ಬಿಲ್ಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ಎಂಡ್ವರೆಗೂ ನೋಡಿ. ನಮ್ಮ ಇಂಡಿಯಾದ ಬ್ಯಾಕ್ ಬೋನ್ ಅಂದ್ರೆ ಯಾವ್ದು ಹೇಳಿ? MSME, SME. MSME ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ. ನೀವು ನೋಡಿ, ನಮ್ಮ ಇಂಡಿಯಾದಲ್ಲಿ ನೀವು ಎಲ್ಲಾನ ಕಣ್ಣಾಯಿಸಿದ್ರೆ ಅತ್ಲಾಗಿತ್ಲಾಗ ನೋಡಿದ್ರೆ ಇವೇ ಜಾಸ್ತಿ ಇರ್ತವೆ. ಇವರೇ ಜಾಸ್ತಿ ಜನಕ್ಕೆ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡಿದ್ದಾರೆ. ಇವರೇ ನಮ್ಮ GDP ಗ್ರೋತ್ಗೆ ಹೆಲ್ಪ್ ಮಾಡ್ತಾರೆ. ಬಟ್ ಇವ್ರದ್ದು ಪ್ರಾಬ್ಲಮ್ ಏನಂದ್ರೆ ಇವ್ರಿಗೆ ಬಿಸ್ನೆಸ್ ಮಾಡಕ್ ಐಡಿಯಾ ಇರುತ್ತೆ, ಬಟ್ ಬಿಸ್ನೆಸ್ ಯಾವ ರೀತಿ ರನ್ ಮಾಡ್ಬೇಕಂತ ಗೊತ್ತಿರಲ್ಲ. ಬಿಸ್ನೆಸ್ ಅಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಬಟ್ ಬಿಸ್ನೆಸ್ ಒಳಗಡೆ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಎಕ್ಸಾಂಪಲ್ಗೆ ಬಟ್ಟೆ ಅಂಗಡಿ ತಗೊಳ್ಳಿ. ಆ ಬಟ್ಟೆ ಅಂಗಡಿನಲ್ಲಿ ಡೈಲಿ 100-150 ಜನ ಕಸ್ಟಮರ್ ಬಂದು ಹೋಗ್ತಾರೆ. ಜನಗಳು ವ್ಯಾಪಾರ ಮಾಡ್ತಿರ್ತಾರೆ, ಬಟ್ಟೆ ತಗೊಂಡು ಹೋಗ್ತಾ ಇರ್ತಾರೆ. ಬಟ್ ರಿಯಲ್ ಆಗಿ ಶಾಪ್ ಓನರ್ ನಡೆಸೋನ್ಗೆ ಈ ಬಿಸ್ನೆಸ್ ಹೆಂಗ್ ರನ್ ಆಗ್ತಿದೆ ಅಂತಾನೆ ಗೊತ್ತಿರಲ್ಲ. ಕಸ್ಟಮರ್ ಬರ್ತಿರ್ತಾರೆ, ದುಡ್ಡು ಕೊಡ್ತಿರ್ತಾರೆ, ಯಾರೋ ಒಬ್ರು ಕ್ರೆಡಿಟ್ ನಿಲ್ಲಿಸ್ತಾರೆ, ಅಥವಾ ಯಾರೋ ಒಬ್ರು ಬರ್ತಾರೆ, ಅವ್ರಿಗೆ M ಬೇಕಾಗಿರುತ್ತೆ, M ಸಿಗಲ್ಲ. L ಬೇಕಾಗಿರುತ್ತೆ, L ಸಿಗಲ್ಲ. XL ಬೇಕಾಗಿರುತ್ತೆ, XL ಸಿಗಲ್ಲ. ಆಮೇಲೆ ಅವರು ಟ್ರೆಂಡಿಂಗ್ ಡಿಸೈನ್ ಅಂತ ಕೇಳಕ್ ಬರ್ತಾರೆ, ಆ ಡಿಸೈನ್ ಇವ್ರ ಹತ್ರ ಇರಲ್ಲ. ಮತ್ತೆ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಂದ್ರೆ ಇನ್ವೆಂಟ್ರಿ ಅಂತ ಕರಿತೀವಿ. ಇನ್ವೆಂಟ್ರಿ ಅಂದ್ರೆ ಯಾವ್ದಾವ್ದು ಮೇನ್ ಐಟಮ್ಗಳು ಇರಬೇಕು, ಯಾವುದೇ ಮೇನ್ ಐಟಮ್ಗಳು ಇರಬಾರ್ದು ಅಂತ ಗೊತ್ತೇ ಆಗಲ್ಲ. ಈಗ ಸುಮ್ಮನೆ ಅಂಗಡಿಗಳಲ್ಲಿ ಬಿದ್ದಿರುತ್ತೆ ಯಾವುದೋ ಐಟಮ್, ಅದು ಸೇಲೇ ಆಗ್ತಿರಲ್ಲ, ಸುಮ್ಮನೆ ಅಲ್ಲಿ ಬಿದ್ದಿದೆ. ದುಡ್ಡು ನೀವು ಇನ್ವೆಸ್ಟ್ ಮಾಡಿ ತಂದು ಅಂಗಡಿನಲ್ಲಿ ಇಟ್ಟಿರ್ತೀರಾ, ಆ ದುಡ್ಡು ಯಾವುದೇ ರೀತಿ ದುಡ್ಡನ್ನ ಜನರೇಟ್ ಮಾಡ್ತಾ ಇಲ್ಲ, ಅಲ್ಲೇ ಬಿದ್ದಿದೆ. ಬಟ್ ಜನಗಳು ಯಾವ್ದು ಬೇಕು ಅದು ನಿಮ್ಮ ಹತ್ರ ಇಲ್ಲ, ಯಾವ್ದು ಬೇಡ ಅದು ನಿಮ್ಮ ಹತ್ರ ಇದೆ. ಇದರಿಂದ ಏನಾಗ್ತಾ ಇದೆ, ಜನ ಬರ್ತಾರೆ ಇಲ್ಲ ಅಂತ ಕೇಳ್ಕೊಂಡು ವಾಪಸ್ ಹೋಗ್ತಾರೆ, ಜನ ಬರ್ತಾರೆ ಇಲ್ಲ ಅಂತ ಕೇಳ್ಕೊಂಡು ವಾಪಸ್ ಹೋಗ್ತಾರೆ. ಇದರಿಂದ ವ್ಯಾಪಾರ ಇಂಪ್ರೂವ್ನೇ ಆಗ್ತಿಲ್ಲ, ಅಲ್ಲೇ ಬಿದ್ದು ಸಾಯ್ತಾ ಇದೆ. ಮತ್ತೆ ನೀವು ನೋಡಿದಿರಾ, ಯಾವ್ದೋ ಒಂದು ದೊಡ್ಡ ಅಂಗಡಿನಲ್ಲಿ ಹೋಗಿ ನೀವೇನಾದ್ರು ಶಾಪಿಂಗ್ ಮಾಡಿದ್ರೆ, ವಿಶಾಲ್ ಮಾರ್ಟ್ ಅಥವಾ ರಿಲಯನ್ಸ್ ಟ್ರೆಂಡೋ ಹೋಗಿ ಶಾಪಿಂಗ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ, ನಿಮ್ದು ಮೊಬೈಲ್ ನಂಬರ್ ಇಸ್ಕೊಂತಾರೆ, ನಿಮ್ ನೇಮ್ ಕೇಳ್ತಾರೆ. ನೇಮ್ ಕೇಳಿ ಮೊಬೈಲ್ ನಂಬರ್ ಇಸ್ಕೊಂಡು ಅವ್ರ ಡೇಟಾದಲ್ಲಿ ಸ್ಟೋರ್ ಮಾಡ್ಕೊಂತಾರೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಅವ್ರ ಹತ್ರ ಡೇಟಾ ಸ್ಟೋರ್ ಆಗ್ತಾ ಇರುತ್ತೆ. ಮೋಸ್ಟ್ ಆಫ್ ದಿ ನಮ್ ಸ್ಟೋರ್ ಅಲ್ಲಿ ಬರೋ ಕಸ್ಟಮರ್ ಏನ್ ಬೈ ಮಾಡ್ತಾ ಇದ್ದಾನೆ, ಯಾವ ತರ ಐಟಮ್ ನ ಪರ್ಚೇಸ್ ಮಾಡ್ತಾ ಇದ್ದಾನೆ, ಯಾವ ಐಟಮ್ಗೆ ಜಾಸ್ತಿ ಡಿಮ್ಯಾಂಡ್ ಇದೆ, ಯಾವ ಐಟಮ್ಗೆ ಜಾಸ್ತಿ ಡಿಮ್ಯಾಂಡ್ ಇಲ್ಲ, ಯಾವ ಐಟಮ್ ಬೇಗ ಖಾಲಿ ಆಗ್ತಾ ಇದೆ, ಯಾವ ಐಟಮ್ ಖಾಲಿ ಆಗ್ತಾ ಇಲ್ಲ. ನಾನೀಗ ನೆಕ್ಸ್ಟ್ ತರಬೇಕಂದ್ರೆ ಯಾವ ಐಟಮ್ ತರಬೇಕು, ಯಾವ ಐಟಮ್ ತರಬಾರ್ದು. ಒಂದು 100-150 ಜನ ನಮ್ಮ ಅಂಗಡಿಗೆ ಬಂದು ಶಾಪಿಂಗ್ ಮಾಡ್ತಾರೆ ಅಂದ್ರೆ ಇದರಲ್ಲಿ ಮೋಸ್ಟ್ ಆಫ್ ದಿ ಜನದ ಪ್ರಿಫರೆನ್ಸ್ ಯಾವ್ದಿರುತ್ತೆ, ಇವರು ಯಾವ ರೀತಿ ಬಟ್ಟೆ ತಗೊಳ್ತಾ ಇದ್ದಾರೆ, ಜೀನ್ಸ್ ತಗೊಂತಿದಾರ, ಟಿ ಶರ್ಟ್ ತಗೊಂತಿದಾರ, ಶರ್ಟ್ ತಗೊಂತಿದಾರ, ಶರ್ಟ್ ಅಲ್ಲೂ ಯಾವ ರೀತಿ ಪ್ಯಾಟರ್ನ್ ಜಾಸ್ತಿ ಓಡ್ತಾ ಇದೆ. ಜನಗಳೇ ಬಿಗ್ಗೆಸ್ಟ್ ರಿವ್ಯೂವರ್. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ ತಲೆ ಉಪಯೋಗಿಸಕ್ ಹೋಗ್ತೀವಿ, ಜನಗಳು ಕೊಡೋ ಫೀಡ್ಬ್ಯಾಕ್ ನ ನಾವು ತಲೆಗೆ ತಗೊಳಲ್ಲ. ಬಟ್ ದೊಡ್ಡ ದೊಡ್ಡ ಬ್ರ್ಯಾಂಡ್ ಏನ್ ಮಾಡ್ತವೆ ಅಂದ್ರೆ ಅವರು ಜನಗಳ ಹತ್ರನೇ ಫೀಡ್ಬ್ಯಾಕ್ ತಂತಾರೆ. ಜನಗಳು ಬಾಯ್ ಬಿಟ್ಟು ಹೇಳಲ್ಲ, ಅವರು ಡೇಟಾನ ನೋಡ್ತಾರೆ, ಡೇಟಾ ನೋಡಿ ಪ್ರಿಡಿಕ್ಟ್ ಮಾಡ್ತಾರೆ. ಓಕೆ, ಈ ಶರ್ಟ್ ಜಾಸ್ತಿ ಸೆಲ್ ಆಗ್ತಾ ಇದೆ, ಈ ಟಿ ಶರ್ಟ್ ಜಾಸ್ತಿ ಸೆಲ್ ಆಗ್ತಾ ಇದೆ, ಇದು ಟ್ರೆಂಡಿಂಗ್ ಅಲ್ಲಿ ಇದೆ, ಇದನ್ನ ನಾನು ಸ್ಟೋರ್ ಮಾಡಬೇಕು, ಇದನ್ನ ನಾನು ಸ್ಟಾಕ್ ಮಾಡಬೇಕು. ಹಳೆ ಯಾವ ಇದಾವಲ್ಲ ಅದನ್ನ ನಾನು ಮಾರಾಕ್ ಬಿಡಬೇಕು, ಕಮ್ಮಿ ರೇಟಿಗೆ ಡಿಸ್ಕೌಂಟ್ ಅಲ್ಲಿ ಕೊಟ್ಬಿಟ್ಟು ಸೆಲ್ ಮಾಡಿ ಬಿಸಾಕ್ ಬಿಡಬೇಕು. ಸುಮ್ಮನೆ ಅದು ಕೊಳಿತಾ ಬಿದ್ದಿದೆ. ಮತ್ತೆ 100 ಜನ ಬರೋ ಕಸ್ಟಮರ್ ಅಲ್ಲಿ 70% ಜನ ಜಾಸ್ತಿ MA ಕೇಳ್ತಿದ್ದಾರೆ ಅಂದ್ರೆ ನಾನು M ಸೈಜ್ ಇರೋ ಐಟಮ್ಗಳೇ ನನ್ನ ಅಂಗಡಿನಲ್ಲಿ ಜಾಸ್ತಿ ಇಡಬೇಕು. XL ಜಾಸ್ತಿ ಸೇಲ್ ಆಗ್ತಾ ಇಲ್ಲ ಅಂದ್ರೆ XL ಪ್ರಿಫರೆನ್ಸ್ ಕಮ್ಮಿ ಮಾಡಬೇಕು. ಆಮೇಲೆ ತುಂಬಾ ಕಸ್ಟಮರ್ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ ಅಂದ್ರೆ ಈಗ ಬರ್ತಾ ಇರ್ತಾರೆ, ಸಡನ್ಲಿ ಅವರು ಬರೋದನ್ನು ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಕ್ಕೆ ರೀಸನ್ ಏನು, ಯಾಕೆ ಈ ತರ ಸಡನ್ಲಿ ಮುಂಚೆ ಬರ್ತಿದ್ದಾರೆ ಇವಾಗ ಬರ್ತಾ ಇಲ್ಲ, ನಮ್ದೇನಾದ್ರೂ ಪ್ರಾಬ್ಲಮ್ ಇದೆಯಾ, ನಮ್ಮ ಐಟಮ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಕೊಬಹುದು, ಈ ತರ ಡೇಟಾನ ನೋಡ್ಕೊಂಡೆ ಅವ್ರು ಏನ್ ಮಾಡ್ತಾರೆ, ಬಿಸ್ನೆಸ್ ನ ರನ್ ಮಾಡ್ತಾರೆ. ಬಟ್ ನಾವೇನ್ ಮಾಡ್ತೀವಿ, ನಮ್ಮ ಐಡಿಯಾ ಉಪಯೋಗಿಸ್ತೀವಿ, ನಮ್ಮ ತಲೆ ಉಪಯೋಗಿಸ್ತೀವಿ, ಇದರಿಂದ ನಾರ್ಮಲಿ ನಾವು ಬಿಸ್ನೆಸ್ ರನ್ ಮಾಡೋದು ಕಷ್ಟ ಆಗಿ ಮುಚ್ಚಿಬಿಡ್ತೀವಿ. ಇದೇ ನಮ್ಗೆ ಮತ್ತೆ ದೊಡ್ಡ ದೊಡ್ಡ ಶಾಪ್ಗಳಿಗೆ ಇದ್ದ ಬಿಗ್ಗೆಸ್ಟ್ ಡಿಫ್ರೆನ್ಸ್. ಅಂದ್ರೆ ಇದಕ್ಕೂ AI ಏನ್ ಸಂಬಂಧ ಅಂದ್ರೆ, ಮುಂಚೆ ನೀವು ಈ ತರ ಬ್ಯಾಕ್ ಎಂಡ್ ಗೋಸ್ಕರ ಯಾವ್ದಾದ್ರು ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡ್ಬೇಕಂದ್ರೆ ಇದನ್ನ CRM ಅಂತ ಕರಿತೀವಿ, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್
ಡೆವಲಪ್ಮೆಂಟ್ ಅಂತ. ಓಕೆ, ಇದೊಂದು ಸಾಫ್ಟ್ವೇರ್. ಈ ಸಾಫ್ಟ್ವೇರ್ ಅಲ್ಲಿ ಎಲ್ಲಾ ಡೇಟಾ ಇರುತ್ತೆ. ಕಸ್ಟಮರ್ ಯಾವ ರೀತಿ ಪ್ರಿಫರೆನ್ಸ್ ಮಾಡ್ತಾ ಇದ್ದಾರೆ, ಕಸ್ಟಮರ್ ಯಾಕೆ ಇದನ್ನ ಜಾಸ್ತಿ ಬೈ ಮಾಡ್ತಾ ಇದ್ದಾರೆ, ಮತ್ತೆ ನನ್ನ ಹತ್ರ ಯಾವ್ದು ಜಾಸ್ತಿ ಸ್ಟಾಕ್ ಅಲ್ಲಿ ಇದೆ, ಯಾವ್ದು ಜಾಸ್ತಿ ಸ್ಟಾಕ್ ಅಲ್ಲಿ ಇಲ್ಲ, ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಇದೆಲ್ಲಾನು ದೊಡ್ಡ ದೊಡ್ಡ ಬಿಸ್ನೆಸ್ ಗಳ ಹತ್ರ ಇರ್ತಿದ್ವು. ಇದರಿಂದ ಅವರು ಬಿಸ್ನೆಸ್ ನ ಈಸಿಲಿ ರನ್ ಮಾಡ್ಕೊಂಡು ಹೋಗ್ತಾ ಇದ್ವು. ಬಟ್ ಸಣ್ಣ ಸಣ್ಣ ಅಂಗಡಿಗಳಿಗೆ ಪ್ರಾಬ್ಲಮ್ ಏನಂದ್ರೆ ಇದೆಲ್ಲ ಕಾಸ್ಟ್ಲಿ, ಇದನ್ನೆಲ್ಲ ಅವ್ರ ಕೈಲಿ ಬಿಲ್ಡ್ ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಸುಮ್ಮನೆ ಸಿಂಪಲ್ ಒಂದು ಪ್ರಾಜೆಕ್ಟ್ ನ ನೀವು ಹೋಗಿ IT ಕಂಪ್ನಿಗಳಿಗೆ ಹೋಗಿ ಕೊಡ್ಬೇಕಂದ್ರೆ ಅವ್ರು ಮಿನಿಮಮ್ ಇಂಡಿಯಾದಲ್ಲೇ 30-40 ಲಕ್ಷ ಚಾರ್ಜ್ ಮಾಡ್ತಾರೆ, ಮಿನಿಮಮ್ 50 ಲಕ್ಷ ಚಾರ್ಜ್ ಮಾಡ್ತಾರೆ. ಅವ್ರದ್ದು ಕ್ಲೈಂಟ್ ಎಲ್ಲಾನು ಬೇರೆ ದೇಶದಲ್ಲಿದ್ದಾರೆ, ಅವ್ರಿಗೆಲ್ಲ $1 million, $2 million ಈ ರೀತಿ ಚಾರ್ಜ್ ಮಾಡ್ತಾರೆ. ನಮ್ಮಂತ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಗಳಿಗೆ ಕೇರ್ ಮಾಡೋರೇ ಇರಲಿಲ್ಲ. ನಾವು ಅದನ್ನ ಅಫೋರ್ಡ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಯಾವುದೋ ಒಂದು ಸಾಫ್ಟ್ವೇರ್ ನ 40-50 ಲಕ್ಷ ಕೊಟ್ಟು ತಗೊಳಕ್ಕೂ ಆಗಲ್ಲ, ಈವನ್ 5-6 ಲಕ್ಷ ಕೊಟ್ಟು ತಗೊಳಕ್ಕೂ ಆಗಲ್ಲ. ಯಾಕಂದ್ರೆ ನಮ್ಮ ಬಿಸ್ನೆಸ್ ಅಷ್ಟೊಂದು ಇರೋದೇ ಇಲ್ಲ. ಇವಾಗ ಏನಾಗ್ತಾ ಇದೆ, ಬಿಗ್ಗೆಸ್ಟ್ ಪ್ರಾಬ್ಲಮ್ ಇತ್ತಲ್ಲ, ಏನಂದ್ರೆ ಒಂದು ಸಾಫ್ಟ್ವೇರ್ನ ಬಿಲ್ಡ್ ಮಾಡೋದು ಯಾವ ರೀತಿ, ಇದು ಕೋಡಿಂಗ್ ಮಾಡೋದು ಯಾವ ರೀತಿ, ಈ ತರ ಏನ್ ಪ್ರಾಬ್ಲಮ್ ಇತ್ತಲ್ಲ ಅದನ್ನೆಲ್ಲಾನು AI ಮಾಡ್ತಾ ಇದೆ. ಇವಾಗ ನಾರ್ಮಲ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಬೇಸಿಕ್ ಟೆಕ್ನಿಕಲ್ ಗೊತ್ತಿರೋ ಒಂದು ಎಂಟ್ರಿ ಲೆವೆಲ್ ಜಾಬ್ ಮಾಡ್ತಿರೋ ಯಾರೋ ಒಬ್ಬ ಎಂಪ್ಲಾಯಿ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬೋದು ಬಿಕಾಸ್ ಆಫ್ AI ಇಂದ. ಇವ್ನು ಹೋಗಿ ಯಾವುದೋ ಒಂದು ಸಣ್ಣ ಬಿಸ್ನೆಸ್ಗೆ ಸಾಫ್ಟ್ವೇರ್ನ ಡೆವಲಪ್ ಮಾಡಿಕೊಟ್ಟು ಅವರಿಗೆ ಸೆಲ್ ಮಾಡ್ಬೋದು. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂದ ತಕ್ಷಣ ಇದು ಯಾವುದೋ ದೊಡ್ಡ ಟಾಸ್ಕ್, ಇದಕ್ಕೆಲ್ಲ ಟೀಮ್ ಬೇಕು, ಇದಕ್ಕೆ ಮಲ್ಟಿಪಲ್ ಜನಗಳು ಬೇಕು ಬಿಲ್ಡ್ ಮಾಡಕ್ಕೆ, ಈ ತರ ಎಲ್ಲ ಯೋಚನೆ ಮಾಡಬೇಡಿ. ಯಾಕಂದ್ರೆ ಇದು ಮುಂಚೆ ಇತ್ತು, ಇವಾಗ ಕಂಪ್ಲೀಟ್ಲಿ ಚೇಂಜ್ ಆಗೋಗಿದೆ. ಇವಾಗ ಜಸ್ಟ್ ಪ್ರಾಂಪ್ಟ್ ಇಂದನೇ ನೀವು ಎಂಟೈರ್ ಬ್ಯಾಕ್ ಎಂಡ್ ನ ಮತ್ತೆ ಫ್ರಂಟ್ ಎಂಡ್ ನ ಬಿಲ್ಡ್ ಮಾಡಬಹುದು. ಫ್ರಂಟ್ ಎಂಡ್ ಅಂದ್ರೆ ನೀವೇನ್ ನೋಡ್ತೀರಲ್ವಾ ಸ್ಕ್ರೀನ್ ಅಲ್ಲಿ, ಅದು ಫ್ರಂಟ್ ಎಂಡ್. ಬ್ಯಾಕ್ ಎಂಡ್ ಅಂದ್ರೆ ಹಿಂದ್ಗಡೆ ಏನ್ ಡೇಟಾ ಸೇವ್ ಆಗಿರುತ್ತಲ್ಲ ಅದು ಬ್ಯಾಕ್ ಎಂಡ್. ಇದನ್ನ ಕಂಪ್ಲೀಟ್ಲಿ ನೀವು ಜಸ್ಟ್ ಒಂದು ಪ್ರಾಂಪ್ಟ್ ಇಂದಾನೆ ಬಿಲ್ಡ್ ಮಾಡಬಹುದು. ಮತ್ತೆ ಈಗಿನ ಕಾಲದಲ್ಲಿ ರಿಯಲ್ ಸ್ಕಿಲ್ ಏನಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಹೋಗಿ ಅರ್ಥ ಮಾಡ್ಕೊಳೋದು, ಗ್ರೌಂಡ್ ಲೆವೆಲ್ ಹೋಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು. ಇನಿಷಿಯಲಿ ನಾವು ಇಲ್ಲಿ ದುಡ್ಡು ಮಾಡಕ್ ನಿಂತ್ಕೊಬಾರ್ದು, ನನಗೆ ಇಷ್ಟಕ್ಕೆ ಮಾಡ್ಕೊಡ್ತೀನಿ ಅಷ್ಟಕ್ಕೆ ಮಾಡ್ಕೊಡ್ತೀನಿ ಅಂತ ದುಡ್ಡು ಮಾಡಕ್ ನಿಂತ್ಕೊಬಾರ್ದು. ನೀವು ಇದನ್ನ ಇನಿಷಿಯಲಿ ದುಡ್ಡಿಗೆ ಸೆಲ್ ಮಾಡಿದ್ರೆ ಯಾರು ತಗೊಳಲ್ಲ, ನಿಮಗೆ ಕೆಲಸ ಕೊಡೋದೇನೆ ಕಷ್ಟ. ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ಇದಿರಲ್ಲ. ಯಾರಿಗೆ ಈಗ ನಾರ್ಮಲಿ ಯಾವುದೋ ಒಂದು ಶಾಪ್ ಇದೆಯಾ, ಒಂದು 100-200 ಜನ ಕಸ್ಟಮರ್ ಬಂದು ಹೋಗುವಂತ ಶಾಪ್, ಓಕೆ, ಬಟ್ ಅವ್ರ ಹತ್ರ ಬ್ಯಾಕ್ ಎಂಡ್ ಅಲ್ಲಿ ಏನು ಸಾಫ್ಟ್ವೇರ್ ಇರಲ್ಲ. ಯಾವುದೋ ಒಂದು ವ್ಯಾಪಾರು ಇಂಥ ಆ್ಯಪ್ ಅಲ್ಲಿ ಅವರು ಮೈನ್ಲಿ ಬಿಲ್ನ ಜನರೇಟ್ ಮಾಡ್ತಿರ್ತಾರೆ ಅಷ್ಟೇ GSTಗೋಸ್ಕರ. ಅದು ಬಿಟ್ಬಿಟ್ಟು ಅವ್ರ ಹತ್ರ ಅಂತ ದೊಡ್ಡ ಸಾಫ್ಟ್ವೇರ್ ಯಾವುದು ಇರಲ್ಲ. ಅದಕ್ಕೇನೆ ನೀವೇನು ಮಾಡ್ಬೋದು, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತೇಳಿ ಫ್ರೀಯಾಗಿ ಸೊಲ್ಯೂಷನ್ ಕೊಡಬೇಕು. ಅವರಿಗೆ ಫ್ರೀಯಾಗಿ ಸೊಲ್ಯೂಷನ್ ಕೊಟ್ಟು ಅವ್ರಿಗೊಂದು ಸಾಫ್ಟ್ವೇರ್ನ ಬಿಲ್ಡ್ ಮಾಡಿಕೊಟ್ಟು ಅದು ಯಾವ ರೀತಿ ಹೆಲ್ಪ್ ಆಗುತ್ತೆ, ಇದರಿಂದ ಫ್ಯೂಚರಲ್ಲಿ ಇವ್ರು ಯಾವ ರೀತಿ ದುಡ್ಡು ಮಾಡ್ಬೋದು, ಇದರಲ್ಲಿ ಎಷ್ಟು ದುಡ್ಡು ಸೇವ್ ಆಗುತ್ತೆ, ಮತ್ತೆ ಸೇಲ್ಸ್ ಹೆಂಗೆ ಇಂಪ್ರೂವ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಬೇಕು, ತೋರಿಸ್ಬೇಕು. ಫ್ರೀ ಆಗಿರೋದ್ರಿಂದ ತೋರಿಸು ಮಾಡು ಅಂತ ಹೇಳ್ತಾರೆ. ಒನ್ಸ್ ಏನು ಮಾಡಬೇಕು, ಅನ್ನೋದ್ರಿರೋ ಪ್ರಾಬ್ಲಮ್ ಇಂದ ತಗೊಂಡು ಸೊಲ್ಯೂಷನ್ ಹುಡುಕಿ ನೀವು ಇಲ್ಲಿ ಲರ್ನ್ ಮಾಡಬೇಕು, ಕಲಿಬೇಕು. ಯಾಕಂದ್ರೆ ಯಾರು ಬಂದ್ಬಿಟ್ಟು ನಿಮಗೆ ಟೈಮ್ ಕೊಡಲ್ಲ. ಅವ್ನು ಟೈಮ್ ಕೊಡ್ತಿದ್ದಾನೆ, ಯಾರೋ ಎಕ್ಸ್ಪೀರಿಯನ್ಸ್ ಆ ಫೀಲ್ಡ್ ಅಲ್ಲಿ ಇರೋ ಟೈಮ್ ಕೊಡ್ತಿದ್ದಾರೆ ಅಂದ್ರೆ ಆ ಟೈಮ್ ನ ಯೂಸ್ ಮಾಡ್ಕೊಬೇಕು. ಇದರಿಂದ ನೀವು ಕಲಿಬೇಕು ಯಾವ ರೀತಿ ಪ್ರಾಬ್ಲಮ್ ಇದೆ, ಗ್ರೌಂಡ್ ಲೆವೆಲ್ ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ ಇದೆ ಅಂತ. ಒನ್ಸ್ ನೀವು ಕಲ್ತಾದ್ಮೇಲೆ ಫ್ರೀಯಾಗಿ ಅವರಿಗೆ ಬಿಲ್ಡ್ ಮಾಡ್ಕೊಡ್ಬೇಕು. ಒಂದು 2-3 ಶಾಪ್ ಅಥವಾ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳಿಗೆ ಮಾಡ್ಬಿಟ್ರೆ ನಿಮ್ಗೊಂದು ಇದರಲ್ಲಿ ಎಕ್ಸ್ಪರ್ಟೀಸ್ ಬಂದ್ಬಿಡುತ್ತೆ. ಒನ್ಸ್ ಎಕ್ಸ್ಪರ್ಟೀಸ್ ಬಂದ್ಮೇಲೆ ನೀವು ಕಂಪ್ಲೀಟ್ಲಿ ಬಿಲ್ಡ್ ಮಾಡಿರ್ತೀರಲ್ಲ, ಇದನ್ನೇನ್ ಮಾಡ್ಬೋದು, ನೆಕ್ಸ್ಟ್ ಬಿಸ್ನೆಸ್ಗಳಿಗೆ ಸೇಲ್ ಮಾಡ್ಬೋದು. ಬಿಕಾಸ್ ಆಲ್ರೆಡಿ ಕ್ಲಾರಿಟಿ ಇರುತ್ತೆ. ನೀವು ಇನ್ನೊಂದು ಬಿಸ್ನೆಸ್ಗೆ ನೀವೇ ಹೋಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀರಾ ಯಾಕೆ ಇದು ಬೆಟರ್ ಅಂತ. ಆ ಕ್ಲಾರಿಟಿ ಬಂದಾಗ ನೀವೇನ್ ಮಾಡ್ಬೋದು, ನೆಕ್ಸ್ಟ್ ಬಿಸ್ನೆಸ್ಗಳಿಗೆ ಇದನ್ನ ಸೇಲ್ ಮಾಡ್ಬೋದು. ಅಂದ್ರೆ ಒಂದೇ ಸಲ ಹೋಗ್ಬಿಟ್ಟು 50,000 1 ಲಕ್ಷ ಈ ತರ ಚಾರ್ಜ್ ಮಾಡೋದಲ್ಲ. ರೆಕರಿಂಗ್ ಬಿಸ್ನೆಸ್ ಅಲ್ಲಿ ಎಕ್ಸಾಂಪಲ್ ನಿಮ್ಗೊಂದು ಈ ತರ ಕೊಡ್ತೀನಿ ಸರ್, ಮಧ್ಯದಲ್ಲಿ ಏನೇ ಪ್ರಾಬ್ಲಮ್ ಬಂದ್ರು ನಾನೇ ಸೊಲ್ಯೂಷನ್ ಕೊಡ್ತೀನಿ, ನಾನು ನಿಮಗೆ ತಿಂಗಳ ಒಂದು 5,000 ರೂಪಾಯಿ ಚಾರ್ಜ್ ಮಾಡ್ತೀನಿ, ಇದರಿಂದ ನಿಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಇದು ನಿಮಗೆ ಯಾವ ರೀತಿ ದುಡ್ಡನ್ನ ಸೇವ್ ಮಾಡುತ್ತೆ. ಇವಾಗ ನೀವು ತಿಂಗಳ ರೆಕರಿಂಗ್ ಬಿಸ್ನೆಸ್ ಮಾಡ್ತಿರೋದ್ರಿಂದ ಏನಾಗುತ್ತೆ, ನೀವು ಒಂದು 20 ಬಿಸ್ನೆಸ್ಗಳಿಗೆ ಹೆಲ್ಪ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಎಕ್ಸಾಂಪಲ್ ನೀವು 20-30 ಬಿಸ್ನೆಸ್ ಆರಾಮಾಗಿ ನೀವು ಒಬ್ಬರೇನೆ ಮ್ಯಾನೇಜ್ ಮಾಡ್ಬೋದು. ಎವ್ರಿ ತಿಂಗಳು ಏನು ಪ್ರಾಬ್ಲಮ್ ಬರಲ್ಲ. ಒಂದ್ಸಲ ಬಿಲ್ಡ್ ಮಾಡಿಬಿಟ್ರೆ ಮುಗೀತು. ಪ್ರಾಬ್ಲಮ್ ಬಂದ್ರೆ ಹೋಗಿ ಸೊಲ್ಯೂಷನ್ ಕೊಡೋದು. ಇದರಿಂದ ಏನಾಗುತ್ತೆ, ನಿಮಗೆ ರೆಕರಿಂಗ್ ಬಿಸ್ನೆಸ್ ಬರುತ್ತೆ. ಮತ್ತೆ ಕಸ್ಟಮರ್ಗೆ ಏನ್ ಹೆಲ್ಪ್ ಆಗುತ್ತೆ ಹೇಳಿ, ಕಸ್ಟಮರ್ಗೆ 5,000 ರೂಪಾಯಿಗೆ ಎಂಟೈರ್ ಪ್ರಾಬ್ಲಮ್ ಸಾಲ್ವ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಯಾರು 5,000 ರೂಪಾಯಿ ಖರ್ಚು ಮಾಡಕ್ ಮಕ ಮುಲಾಜ್ ನೋಡಲ್ಲ. ಯಾರಿಗೋ ಒಬ್ರಿಗೆ ಕೆಲ್ಸಕ್ಕೆ ಇಟ್ಕೊಂತಾರೆ ಇದನ್ನೆಲ್ಲ ಮಾಡಕ್ಕೆ. ಒಂದು ಸಾಫ್ಟ್ವೇರ್ ಮಾಡ್ತಾ ಇದೆ ಅಂದ್ರೆ ಮಕ ಮುಲಾಜ್ ನೋಡಲ್ಲ, ಆರಾಮ್ಸೆ ಸ್ಪೆಂಡ್ ಮಾಡ್ತಾರೆ. ಮತ್ತೆ ಇನ್ನೊಂದು ಹೇಳ್ತಿದ್ದೀನಿ ಕೇಳಿ, ಎಲ್ಲಾ ಇಂಡಸ್ಟ್ರಿನಲ್ಲೂ ಹೋಗಿ ಕೈ ಹಾಕಬಾರ್ದು. ಅಂದ್ರೆ ಈಗ ನಾನು ಜಸ್ಟ್ ಈಗ ಅಪಾರಲ್ ಎಕ್ಸಾಂಪಲ್ ಕೊಟ್ನಲ್ಲ, ಅಪಾರಲ್ ಅಂದ್ರೆ ಬಟ್ಟೆ ಅಂಗಡಿದು, ನೀವು ಬಟ್ಟೆ ಅಂಗಡಿನಲ್ಲೇನೆ ಎಕ್ಸ್ಪರ್ಟ್ ಆಗಬೇಕು, ಬಟ್ಟೆ ಅಂಗಡಿ ಕಸ್ಟಮರ್ಗಳನ್ನೇ ಹಿಡಿಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಹತ್ರ ಒಂದು ಎಕ್ಸ್ಪರ್ಟೀಸ್ ಬರ್ತಾ ಹೋಗುತ್ತೆ. ಇದರಲ್ಲಿ ಬೇರೆ ಎಂಟ್ರಿ ಆಗೋದು ಕಷ್ಟ ಆಗುತ್ತೆ. ಇದರಲ್ಲಿ ನಿಮಗೆ ಪ್ರತಿ ಒಂದು ಗೊತ್ತಾಗುತ್ತೆ, ಯಾವ ರೀತಿ ಒಂದು ಸಣ್ಣ ಬಟ್ಟೆ ಅಂಗಡಿ ಪ್ರಾಬ್ಲಮ್ ಫೇಸ್ ಮಾಡ್ತಾನೆ, ಯಾವ ರೀತಿ ಚಿಕ್ಕ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕೋದು. ಈ ರೀತಿ ಸೊಲ್ಯೂಷನ್ ಹುಡುಕ್ತಾ ಹೋದ್ರೆ ಬೇರೆನು ಕಾಪಿ ಮಾಡೋದು ಕಷ್ಟ ಆಗುತ್ತೆ. ನೀವು ಇದು ಬಿಟ್ಬಿಟ್ಟು 2 ದಿವಸ ಬಟ್ಟೆ ಅಂಗಡಿ ಮಾಡೋದು, 2 ದಿವಸ ಕಿರಾಣಿ ಅಂಗಡಿ ಮಾಡೋದು, 2 ದಿವಸ ಯಾವುದೋ ಸಣ್ಣ ಫ್ಯಾಕ್ಟ್ರಿ ಮಾಡೋದು, ಹಿಂಗೆಲ್ಲ ಮಾಡಿದ್ರೆ ಏನಾಗುತ್ತೆ, ನಿಮ್ ಕೈಲಿ ಸೊಲ್ಯೂಷನ್ ಕೊಡಕ್ಕಾಗಲ್ಲ. ಬಿಕಾಸ್ ನೀವೇ ಕನ್ಫ್ಯೂಸ್ ಆಗಿದ್ದೀರಾ. ಎಲ್ಲಾನು ನಿಮ್ ಕೈಲಿ ಹೆಂಗ್ ತಿಳ್ಕೊಳಕ್ಕಾಗುತ್ತೆ. ಯಾವ್ದಾರ ಒಂದು ಇಂಡಸ್ಟ್ರಿನಲ್ಲಿ ಎಕ್ಸ್ಪರ್ಟ್ ಆಗಬೇಕು, ಪೂರ್ತಿ
ನೀವೆಲ್ಲ ರಿಸಾಲ್ವ್ ಮಾಡಿದ್ರೆ ಎಲ್ಲ ಗೊತ್ತಿದೆ ಅಂದಾಗ ನಿಧಾನಕ್ಕೆ ಇನ್ನೊಂದು ಕಾಲಿಡಬೇಕು, ಅಲ್ಲಿವರೆಗೂ ಇಲ್ಲೇ ಇರಬೇಕು. ಇದನ್ನ ಬಿಲ್ಡ್ ಮಾಡೋದೇನು ಮ್ಯಾಟ್ರ್ ಅಲ್ಲ, ಆರಾಮ್ಸೆ ಬಿಲ್ಡ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಬಿಲ್ಡ್ ಮಾಡೋದು ಅಂತ, ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ನ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಇವಾಗ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ, ನಾವು ಫಸ್ಟ್ ಪ್ರಾಬ್ಲಮ್ಗಳನ್ನ ಲಿಸ್ಟ್ ಮಾಡಿಸ್ಕೊಬೇಕು. ಈ ನಮಗೆ ಪೂರ್ತಿ ಯಾವ ರೀತಿ ಬಿಲ್ಡ್ ಮಾಡೋದು, ಯಾವ ರೀತಿ ಏನೇನು ಬರಬೇಕು, ಏನು ಟೆಕ್ನಿಕಲ್ ನಾಲೆಡ್ಜ್ ಇಲ್ಲಲ್ಲ, ಅಷ್ಟೊಂದು ನಾಲೆಡ್ಜ್ ಇಲ್ಲವಲ್ಲ. ಈಗ ನಾವೇನ್ ಮಾಡಬೇಕು, ಫಸ್ಟ್ ಪ್ರಾಬ್ಲಮ್ನ ತಗೊಳ್ಬೇಕು, ಏನೇನು ಪ್ರಾಬ್ಲಮ್ ಇದೆ ಅಂತ ಒಂದು ಲಿಸ್ಟ್ ಮಾಡ್ಕೊಬೇಕು. ನಾವೊಂದು ಲಿಸ್ಟ್ ಮಾಡ್ಕೊಂಡು ಏನ್ ಮಾಡಬೇಕು, ಚಾಟ್ GPT ನಲ್ಲಿ ಹೋಗಿ ಹಾಕ್ಬೇಕು ಅದನ್ನ. ನಾನೊಂದು ಮಾಡಿದೀನಿ ನೋಡಿ, ಐ ರನ್ ಎ ಸ್ಮಾಲ್ ಅಪಾರಲ್ ಶಾಪ್ ಇನ್ ಇಂಡಿಯಾ. I want to build a custom software, but I don't know how to explain it technically. Here is my business problem. One, I have given clothes to credit to the regular customer. I write it in a notebook, but I need to track who owe me money when they took clothes, how much they owe. I don't know which product sell fast. Some sizes go out of the stock quickly, some color nobody buys. I need to see which size, color, design moving fast. My stocks get messy. Sometimes popular item finished and customer goes to the competitor. Sometimes I have a 50 pieces in the once item but nobody wants it. Same ಈಗೇನೇನು ನಾನು ಅವಾಗಲೇ ಹೇಳಿದ್ನಲ್ಲ, ಯಾವ್ದು ಮೂವಿಂಗ್ ಇರುತ್ತೆ ಅದನ್ನ ನನ್ನ ಹತ್ರ ಬೇಗ ಖಾಲಿ ಆಗಿಬಿಡುತ್ತೆ, ಬಟ್ ನನಗೆ ಗೊತ್ತಿರಲ್ಲ ಅದು. ಬಟ್ ಯಾವ್ದು ಮೂವಿಂಗ್ ಇರಲ್ಲ ಅದು ನನ್ನ ಹತ್ರ ಕೊಳಿತಾ ಬಿದ್ದಿರುತ್ತೆ, ಕಸ್ಟಮರ್ಗೆ ಅದು ಬೇಕಾಗಿರಲ್ಲ. ಇದನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಾನೊಂದು ಇದನ್ನ ಬಿಲ್ಡ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾನು ಒಂದು ಪ್ರಾಂಪ್ಟ್ ಹೇಳ್ತಾ ಇದ್ದೀನಿ, ಇದಕ್ಕೆ ಪ್ರಾಂಪ್ಟ್ ಕ್ರಿಯೇಟ್ ಮಾಡಿಕೊಡು ಇದಕ್ಕೆ ಅಂತ. ಇದನ್ನ ತಗೊಂಡೋಗಿ ನಾನು ಗೂಗಲ್ AI ಸ್ಟುಡಿಯೋದಲ್ಲಿ ಹಾಕ್ತೀನಿ. ಇದು ಪ್ರಾಂಪ್ಟ್ ಕೊಡ್ತಾ ಇದೆ. ಇವಾಗ ಫುಲ್ ಪ್ರಾಂಪ್ಟ್ ಜನರೇಟ್ ಆದ್ಮೇಲೆ ಪೂರ್ತಿ ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಂತೀನಿ. ಕಾಪಿ ಮಾಡ್ಕೊಂಡು ಏನ್ ಮಾಡ್ತೀನಿ, ಗೂಗಲ್ AI ಸ್ಟುಡಿಯೋಗೆ ಬಂದಿದ್ದೀನಿ. ಗೂಗಲ್ AI ಸ್ಟುಡಿಯೋಗೆ ಬಂದ್ಬಿಟ್ಟು ನಾನು ಏನ್ ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಆ ಪ್ರಾಂಪ್ಟ್ ನ ಪೇಸ್ಟ್ ಮಾಡ್ಬಿಟ್ಟು ಬಿಲ್ಡ್ ಅಂತ ಕೊಡ್ತೀನಿ. ಬಿಲ್ಡ್ ಅಂತ ಕೊಟ್ಟ ತಕ್ಷಣ ಅದು ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ನೀವು ಜಸ್ಟ್ ವಾಚ್ ಮಾಡಿ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಬಿಲ್ಡ್ ಮಾಡಕ್ಕೆ, ಅಂದ್ರೆ ಏನ್ ಮ್ಯಾಕ್ಸಿಮಮ್ 1 ನಿಮಿಷ 2 ನಿಮಿಷ ತಗೊಳುತ್ತೆ. ಓಕೆ ನೋಡಿ, ಇದು ಎಂಟೈರ್ ಆಪ್ ನೇನೆ 145 ಸೆಕೆಂಡ್ ಅಲ್ಲಿ ಬಿಲ್ಡ್ ಮಾಡ್ಬಿಡ್ತು. ಇಲ್ಲಿ ಇದು ಕ್ಯಾಮ್ರಾ ಆಕ್ಸೆಸ್ ಕೇಳ್ತಾ ಇದೆ, ಅಲೋ ಕೊಡಿ ಡಿಸ್ಅಲೋ ಕೊಡಿ ನಿಮ್ಮ ಇಷ್ಟ. ಒನ್ಸ್ ನೀವು ಅಲೋ ಕೊಟ್ಮೇಲೆ ಈ ತರ ಬಂತು, ವಸ್ತ್ರ ಕೋಶ್ ಅಂತ ಶಾಪ್ ನೇಮು ಈ ತರ ಬಂತು ಪೂರ್ತಿ. ಇಲ್ಲಿ ಏನೇನಿದೆ, ಸೇಲ್ ಇದೆ, ಏನೇನ್ ಐಟಮ್ ಸೇಲ್ ಆಗ್ಬೇಕು ಅದಿದೆ, ಸ್ಟಾಕ್ ಏನೇನಿದಾವೆ ಅದಿದೆ, ಮತ್ತೆ ಉದಾರ್ ಅಂದ್ರೆ ಸಾಲ ಯಾರ್ಯಾರಿಗೆ ಏನೇನು ಕೊಟ್ಟಿದ್ರೆ ಅದಿದೆ, ವೆಂಡರ್ಸ್ ಅಂದ್ರೆ ನೀವು ಯಾರ ಹತ್ರ ಐಟಮ್ ತರಿಸ್ತೀರಾ ಅದು ಇದೆ, ಮತ್ತೆ ಸ್ಟ್ಯಾಟ್ಸ್ ಅಂದರೆ ಏನೇನು ಸೆಲ್ ಆಗಿದೆ, ಪ್ರಾಫಿಟ್ ಮಾರ್ಜಿನ್ ಎಷ್ಟು, ಟೋಟಲ್ ಏನಾಯಿತು, ರಿಯಲ್ ಆಗಿ ದುಡ್ಡು ಎಷ್ಟು ಬಂತು, ಮತ್ತು ಟೋಟಲ್ ಸ್ಟಾಕ್ ವ್ಯಾಲ್ಯೂ. ಸ್ಟಾಕ್ ಅಂದರೆ ನಿಮ್ಮ ಹತ್ರ ಅಂಗಡಿನಲ್ಲಿ ಎಷ್ಟು ಸ್ಟಾಕ್ ಇದೆ, ಫಾಸ್ಟಾಗಿ ಮೂವ್ ಆಗ್ತಿರೋ ಐಟಮ್ ಯಾವುದು, ಮತ್ತು ಡೆಡ್ ಸ್ಟಾಕಲ್ಲಿ ಬಿದ್ದಿರೋ ಐಟಮ್ ಯಾವುದು, ಈ ಥರ ಇದೆ. ಇದರಲ್ಲಿ ಪ್ರಾಬ್ಲಮ್ ಏನು ಕಾಣ್ತಾ ಇದೆ ಅಂದರೆ ನನಗೆ, ಇದರಲ್ಲಿ ಸುಮ್ಮನೆ ಎಕ್ಸಾಂಪಲ್ಗೆ ಇದು ಲಾಟ್ ಆಫ್ ಡೇಟಾ ಕೊಟ್ಟಿಲ್ಲ, ಸುಮ್ಮನೆ ಎಕ್ಸಾಂಪಲ್ಗೆ ಕಸ್ಟಮರ್ ಡೇಟಾ ಇದೇನು ಕೊಟ್ಟಿಲ್ಲ. ಇದಕ್ಕೆ ನಾವೇನ್ ಮಾಡ್ಬೋದು ಅಂದ್ರೆ, ಇವಾಗ ಪ್ರಾಂಪ್ಟ್ ಅಲ್ಲಿ ಹೇಳ್ಬೋದು, ಪ್ಲೀಸ್ ಆಡ್ ಎ ಡಮ್ಮಿ ಕಸ್ಟಮರ್ ಬೇಸ್ ಅಂಡ್ ಡಮ್ಮಿ ಐಟಮ್ಸ್ ಅಂಡ್ ಡಮ್ಮಿ ವೆಂಡರ್ಸ್, ಆಲ್ ದಿ ಡಮ್ಮಿ ಥಿಂಗ್ಸ್ ಬಿಕಾಸ್ ಐ ನೀಡ್ ಟು ವಿಜುವಲೈಸ್ ಪ್ರಾಪರ್ಲಿ ಹೌ ಇಟ್ ಈಸ್ ವರ್ಕ್ಸ್. ನೀವು ಟೈಪ್ ಮಾಡೋದು ಬೇಡ, ಜಸ್ಟ್ ಹೇಳಿದ್ರೆ ಸಾಕು, ಅದೇ ನೀಟಾಗಿ ಅರ್ಥ ಮಾಡ್ಕೊಳುತ್ತೆ. ಅಲ್ಲಿ ಹೋಗಿ ನೀವು ಈ ಪ್ರಾಂಪ್ಟ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಅದು ಚೇಂಜ್ ಮಾಡುತ್ತೆ ಇವಾಗ. ಓಕೆ, ಈಗ ನೋಡಿ, ಇದು ಡಮ್ಮಿ ಐಟಮ್ನ ಹಾಕ್ಬಿಡ್ತು. ಟುಡೇ ಸೇಲ್ಸ್ ಎಷ್ಟಾಗಿದೆ ಅಂದರೆ 3297 ರೂಪಾಯಿ ಆಗಿದೆ. ಎಸ್ಟಿಮೇಟೆಡ್ ಪ್ರಾಫಿಟ್ ಬಂದ್ಬಿಟ್ಟು 1597 ರೂಪಾಯಿ ಆಗಿದೆ. ಲೋ ಸ್ಟಾಕ್ ಆಲ್ರೆಡಿ ಯಾವ್ದೀಗ ಲೋ ಸ್ಟಾಕಲ್ಲಿದೆ ಅದನ್ನು ನೀವು ಇಮಿಡಿಯೇಟ್ಲಿ ಸ್ಟಾಕ್ ಇನ್ ಮಾಡಬೇಕು, ಬಿಕಾಸ್ ಅದು ಕಮ್ಮಿ ಆಗ್ತಾ ಇದೆ ಐಟಮ್. ಯಾವುದಾದಂದರೆ ಎಮ್ ಕಲರ್ ನೇವಿ ಮೆನ್ ಕಾಟನ್ ಪೋಲೋ ನೇವಿ ಕಲರ್ದು 12 ಸ್ಟಾಕಲ್ಲಿದೆ. ಲೋ ಬಂದ್ಬಿಟ್ಟು ಎಲ್ ನೇವಿ ಕಲರ್ ಬಂದ್ಬಿಟ್ಟು ಬರೀ 3ನಲ್ಲಿದೆ. ಇದನ್ನು ನೀವು ಸ್ಟಾಕ್ ಇನ್ ಮಾಡಬೇಕು. ಈ ರೀತಿ ಪೂರ್ತಿ ರಿಪೋರ್ಟ್ ಕೊಟ್ಬಿಡುತ್ತೆ. ನೀವು ಇದು ಸ್ಟಾಕ್ ಇನ್ ಇದಕ್ಕೆಲ್ಲ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನೀವು ಇಲ್ಲಿ ಪ್ರಾಡಕ್ಟ್ನ ಆ್ಯಡ್ ಮಾಡ್ಬೇಕಾದ್ರೆ ಆ್ಯಡ್ ಮಾಡಿರ್ತೀರಾ, ಯಾವ ಥರ ಪ್ರಾಡಕ್ಟ್ ನೀವು ತಂದಾಗ ಯಾವ ಥರ ಪ್ರಾಡಕ್ಟ್ ತಂದಿದ್ದೀರಾ ಅನ್ನೋದನ್ನ ಆ್ಯಡ್ ಮಾಡಿರ್ತೀರಾ. ಟಿ ಶರ್ಟ್ ಯಾವುದು, ಮೆನ್ದ ಬ್ರ್ಯಾಂಡ್ ಯಾವುದು, ಬ್ಲ್ಯಾಕ್ ಕಲರಾ, ಈ ಥರ ಆ್ಯಡ್ ಮಾಡಿರ್ತೀರಾ. ಕಾಸ್ಟ್ ಪ್ರೈಸು ಮತ್ತು ಸೇಲ್ ಪ್ರೈಸ್ ಅಂತ ಆ್ಯಡ್ ಮಾಡಿದ್ರೆ ಅದು ನಿಮ್ಮ ಇದರಲ್ಲಿ ಬಂದು ಕುತ್ಕೊಳುತ್ತೆ. ಯಾವಾಗ ನೀವು ಸೇಲ್ ಮಾಡ್ತೀರಲ್ಲ, ಎಕ್ಸಾಂಪಲ್ ಈಗ ನೀವು ಯಾವುದೋ ಒಂದು ಹೊಸ ಸೇಲ್ ಮಾಡಿದ್ರಿ ಕಸ್ಟಮರ್ಗೆ ಪ್ರಾಡಕ್ಟ್ ಹಾಕಿದ್ರಿ, ಜೀನ್ಸ್ ಅಂತ ಹಾಕಿದ್ರಿ, ಇದು ಯಾವುದೋ ಶಾರ್ಟ್ ಸೆಟ್ ಬಂತು, ಓಕೆ ಹಿಂಗೆ ಹಾಕಿದ್ರ, ಇಲ್ಲಿ ಹಾಕಿದಾಗ ಇಲ್ಲಿ ನೀವು ಡಿಸ್ಕೌಂಟ್ ಕೊಡ್ಬೋದು, ಕ್ಯಾಶ್ ಸೇಲ ಅಥವಾ ಉದಾರ್ ಸೇಲ ಅಂತ ಕೇಳ್ತಾ ಇದೆ. ಇದರಲ್ಲಿ ಇನ್ನೂ ನಾವು ನೀಟಾಗಿ ಬಿಲ್ಡ್ ಮಾಡ್ಬೋದು. ಏನಂದ್ರೆ ಇದರ ಪ್ರಾಬ್ಲಮ್ ಏನಿದೆ ಅಂದ್ರೆ, ಇದು ಬರೀ ಕ್ಯಾಶ್ ಮಾತ್ರ ಕೇಳ್ತಾ ಇದೆ. ತುಂಬಾ ಜನ UPI ಇಂದನೂ ಪೇ ಮಾಡ್ತಾರೆ. UPI ನ ಕ್ಯಾಶ್ ಅಂತ ನಾವು ಇಲ್ಲೇನೆ ಸೆಲೆಕ್ಟ್ ಮಾಡ್ಕೊಂಡು ಕೊಡಬೇಕು. ಉದಾರ್ ಅಂದ್ರೆ ಸಾಲ, ಕಸ್ಟಮರ್ ಯಾರು ಏನು, ಅಮಿತ್ ಶರ್ಮಾ, ಈ ಕಸ್ಟಮರ್ ಡೀಟೇಲ್ ಎಲ್ಲ ಆಡ್ ಮಾಡೋ ತರ ಇಲ್ಲಿ ಆಕ್ಚುಲಿ ಇಲ್ಲ. ಇಲ್ಲಿ ಪ್ರಾಬ್ಲಮ್ ನನಗೆ ಕಾಣ್ತಾ ಇದೆ. ಏನಂದ್ರೆ ಇಲ್ಲಿ ಕಸ್ಟಮರ್ ಡೀಟೇಲ್ ನ ಆಡ್ ಮಾಡ್ಕೊಂಡು ಕೊಡ್ತಾ ಇಲ್ಲ ಇದು. ಬಟ್ ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ಈ ಕಸ್ಟಮರ್ ಡೀಟೇಲ್ ಲೈಕ್ ಮೊಬೈಲ್ ನಂಬರು, ಫೋನ್ ನಂಬರ್ನ ಬಿಲ್ ಜನರೇಟ್ ಮಾಡ್ಬೇಕಾದ್ರೆ ಅವ್ರದ್ದು ತಗೊಂಡಿರ್ಬೇಕು. ಅದು ಏನಾಗುತ್ತೆ, ನಮ್ಮ ಡೇಟಾದಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಈಗ ನಾವೇನ್ ಹೇಳ್ಬೇಕಂದ್ರೆ, ಐ ಆಮ್ ಅನೇಬಲ್ ಟು ಆಡ್ ಕಸ್ಟಮರ್ ಡೀಟೇಲ್ಸ್ ಲೈಕ್ ಮೊಬೈಲ್ ನಂಬರ್ ಅಂಡ್ ಫೋನ್ ನಂಬರ್ ಅಂಡ್ ಪೇಮೆಂಟ್ ಆಪ್ಷನ್. ಇಟ್ ಹ್ಯಾಸ್ ಓನ್ಲಿ ಕ್ಯಾಶ್ ಸೇಲ್, no UPI, no card,
ನಥಿಂಗ್ ಲೈಕ್ ದ್ಯಾಟ್. ಈಗ ಕೊಟ್ಟಿದ್ದೀನಿ, ಇದು ರೆಡಿ ಮಾಡುತ್ತೆ ನೋಡಿ. ಇವಾಗ ಚೇಂಜ್ ಆಯ್ತು. ಇವಾಗ ನಾನು ಹೋಗಿ ಬಿಲ್ ನ ಜನರೇಟ್ ಮಾಡಕ್ ಹೋದ್ರೆ, ನ್ಯೂ ಸೇಲ್ ನ ಎಕ್ಸಾಂಪಲ್ ಟಿ ಶರ್ಟ್ ನ ಜನರೇಟ್ ಮಾಡಕ್ ಹೋದೆ. ಕ್ಯಾಶ್ UPI ನ ಕಾರ್ಡ್ ಅಂತ ಕೇಳ್ತಿದೆ, UPI ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ. ಕಸ್ಟಮರ್ ಡೀಟೇಲ್ ಕೇಳ್ತಿದೆ ಯಾರು ಅಂತ. ಇಲ್ಲಾಂದ್ರೆ ನೀವು ಇಲ್ಲಿ ನ್ಯೂ ಕಸ್ಟಮರ್ ಆಡ್ ಮಾಡ್ಬೋದು. ನ್ಯೂ ಕಸ್ಟಮರ್ ನೇಮು ಸುರೇಶ್, ಮೊಬೈಲ್ ನಂಬರು ಎಕ್ಸಾಂಪಲ್ ಯಾವ್ದೋ ಒಂದು ಹಾಕೋಣ. ಓಕೆ, ಕನ್ಫರ್ಮ್ ಅಂಡ್ ಜನರೇಟ್ ಆಗ್ಬಿಡ್ತು. ಇದ್ರಲ್ಲಿ ಪ್ರಾಬ್ಲಮ್ ಏನಂದ್ರೆ ಬಿಲ್ ಬರ್ತಾ ಇಲ್ಲ. ಬಿಲ್ ಬರ್ಬೇಕಲ್ಲ ಕಸ್ಟಮರ್ಗೆ, ನೀವು ಸೇಲ್ ಮಾಡ್ಬೇಕಂದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಇವಾಗ ಇದಕ್ಕೆ ಪ್ರಾಂಪ್ಟ್ ಕೊಡ್ಬೋದು. ವೈಲ್ ಜನರೇಟಿಂಗ್ ಎ ನ್ಯೂ ಸೇಲ್ we unable to generate the bill, make it that I can share that bill through WhatsApp. ಓಕೆ, ಈಗ ರೆಡಿ ಆಗಿದೆ. ಈಗ ನೋಡಿ ಇನ್ನೊಂದು ನನ್ನ ಎಕ್ಸಾಂಪಲ್ ಯಾವ್ದೋ ಟಿ ಶರ್ಟ್, ಉದಾರು, ಡೈರೆಕ್ಟ್ ಸೇಲು, ಕ್ಯಾಶ್, ಕಸ್ಟಮರ್ ಡೀಟೇಲ್ ಆಡ್ ಮಾಡ್ಕೊಂಡೆ, ಮತ್ತೆ ಸುರೇಶ್ ಯಾವ್ದೋ ಒಂದು ಮೊಬೈಲ್ ನಂಬರ್, ಕನ್ಫರ್ಮ್ ಬಿಲ್ ಜನರೇಟ್ ಆಯ್ತು ನೋಡಿ. ಬಿಲ್ ಜನರೇಟ್ ಆಗಿರೋದನ್ನ ನೀವು ಇದನ್ನ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ಬೋದು. ವಾಟ್ಸಪ್ ಅಲ್ಲಿ ಅವ್ರಿಗೆ ಈ ತರ ಹೋಗುತ್ತೆ ರಿಸಿಪ್ಟ್, ಎಷ್ಟು ಗಂಟೆಗೆ ಬೈ ಆಯ್ತು, ಎಷ್ಟು ಗಂಟೆಗೆ ಸೆಲ್ ಆಯ್ತು ಅಂತ. ಅಥವಾ ನೀವು ಪ್ರಿಂಟ್ ಕೊಡಂಗಿದ್ರು ಮಾಡ್ಬೋದು. ಪ್ರಿಂಟ್ ಕೊಡೋ ತರ ಒಂದು ಬಿಲ್ ನ ಜನರೇಟ್ ಮಾಡ್ಕೊಡು ಅಂತ ಹೇಳಿದ್ರೆ ಪ್ರಿಂಟ್ ಕೊಡೋ ತರ ಬಿಲ್ ನ ಜನರೇಟ್ ಮಾಡ್ಕೊಡುತ್ತೆ. ಏನ್ ಬೇಕಿದ್ರು ನೀವು ಮಾಡ್ಬೋದು ಇದರಲ್ಲಿ. ಈಗ ನೀವು ಹೋಗಿದ್ರೆ ಇಲ್ಲಿ ಆಲ್ರೆಡಿ ಇದು ಸೇಲ್ಸ್ ಆಗಿ ಬಂದ್ಬಿಟ್ಟಿರುತ್ತೆ. ಇಲ್ಲಿ ಏನ್ ಸೇಲ್ ಆಯ್ತು ಅನ್ನೋದು ಟೋಟಲ್ ರಿಪೋರ್ಟ್ ಅಲ್ಲಿ ತೋರಿಸ್ತಾ ಇದೆ. ಯಾವ್ದು ಸ್ಟಾಕ್ ಲೋ ಅಲ್ಲಿ ಇದೆ, ಯಾವ ಕಸ್ಟಮರ್ಗೆ ನೀವು ಜಾಸ್ತಿ ಸಾಲ ಕೊಟ್ಟಿದ್ದೀರಾ, ರಿಸೀವಬಲ್ಸ್ ಅಂತ ಕರೀತಾರೆ ಇದನ್ನ, ಅಂತವ್ರಿಗೆ ನೀವೇನ್ ಮಾಡ್ಬೋದು, ಕಾಲ್ ಮಾಡ್ಬಿಟ್ಟು ಅವ್ರು ಏನಾದ್ರು ಪೇಮೆಂಟ್ ಕೊಟ್ರೆ, ಎಷ್ಟು ಪೇಮೆಂಟ್ ಕೊಟ್ಟಿದ್ದಾರೆ, 1499 ಇದೆ, ಅದ್ರಲ್ಲಿ ಒಂದು 1000 ರೂಪಾಯಿ ಪೇಮೆಂಟ್ ಕೊಟ್ರೆ, ಇದ್ರಲ್ಲಿ 1000 ರೂಪಾಯಿ ಅಂತ ನೀವು ಸೇವ್ ಮಾಡ್ಬಿಟ್ರೆ ಮುಗೀತು. 1000 ರೂಪಾಯಿ ಅಂತ ಸೇಲ್ ಆಗುತ್ತೆ. ಇನ್ನು ಓನ್ಲಿ 499 ಪೆಂಡಿಂಗ್ ಇರುತ್ತೆ ಕಸ್ಟಮರ್ ಹತ್ರ. ಈಸಿಲಿ ನೀವು ಎಲ್ಲಾ ಕಸ್ಟಮರ್ನು ಟ್ರ್ಯಾಕ್ ಮಾಡಬಹುದು. ಮತ್ತೆ ನೀವು ಇಲ್ಲಿ ಕಂಪ್ಲೀಟ್ ಇನ್ನೊಂದು ಡ್ಯಾಶ್ ಬೋರ್ಡ್ ನ ಬಿಲ್ಡ್ ಮಾಡಬಹುದು. ಏನಂದ್ರೆ ಯಾವ್ದು ಜಾಸ್ತಿ ನಮ್ಮ ಶಾಪ್ ಅಲ್ಲಿ ಸೆಲ್ ಆಗ್ತಾ ಇದೆ, XL ಎಲ್ಲ, ಅದೇ ರೀತಿ ಯಾವ ಐಟಮ್ ಸೆಲ್ ಆಗ್ತಾ ಇದೆ ಅಂತ ಬರ್ತಾ ಇದೆ ಇಲ್ಲಿ. ಅದು ಕೂಡ ತೋರಿಸಿದೆ ನೋಡಿ. ಮೆನ್ದು ಕಾಟನ್ ಪೋಲೋ ಜಾಸ್ತಿ ಸೆಲ್ ಆಗ್ತಾ ಇದೆ, ಫಾಸ್ಟೆಸ್ಟ್ ಮೂವಿಂಗು ನೇವಿ ಕಲರೇ ಜಾಸ್ತಿ ಸೆಲ್ ಆಗ್ತಾ ಇದೆ, ಇದರಿಂದನೇ ನಿಮಗೆ ಜಾಸ್ತಿ ರೆವೆನ್ಯೂ ಬಂದಿದೆ. ಮತ್ತೆ ಡಿನಿಮೋ ಸ್ಲಿಮ್ ಫಿಟ್ ಜಾಸ್ತಿ ಸೇಲ್ ಆಗ್ತಾ ಇದೆ, ಅದರಲ್ಲಿ 32 ಬ್ಲೂ ಕಲರ್ ಜಾಸ್ತಿ ಸೇಲ್ ಆಗ್ತಾ ಇದೆ. ಈ ರೀತಿ ನಿಮಗೆ ಕಂಪ್ಲೀಟ್ಲಿ ಒಂದು ಡ್ಯಾಶ್ ಬೋರ್ಡ್ ಬಂದ್ಬಿಡುತ್ತೆ. ಮತ್ತೆ ಡೆಸ್ಟಾಕ್, ಯಾವ್ದು ಸ್ಟಾಕ್ ಜಾಸ್ತಿ ಸೇಲ್ ಆಗ್ತಾ ಇಲ್ಲ, ಮೆನ್ ಕಾಟನ್ ಪೋಲೋ 3 ಯೂನಿಟ್ ಇದೆ, ಜಾಸ್ತಿ ಸೇಲ್ ಆಗ್ತಾ ಇಲ್ಲ, ಹಂಗೆ ಬಿದ್ದೋಗಿದೆ. ಇದನ್ನೇನು ಮಾಡ್ಬೋದು, ನೀವು ಇನ್ಸ್ಟೆಂಟ್ಲಿ ಡಿಸ್ಕೌಂಟಲ್ಲಿ ಸೆಲ್ ಮಾಡ್ಬಿಡ್ಬೋದು. ಡಿಸ್ಕೌಂಟಲ್ಲಿ ಇಟ್ಬಿಟ್ಟು ಸೆಲ್ ಮಾಡ್ಬಿಡೋದು. ಇದರಿಂದ ಏನಾಗುತ್ತೆ, ಕೊಳಿಯೋದು ಕಮ್ಮಿ ಆಗುತ್ತೆ, ಕಮ್ಮಿ ರೇಟಿಗೆ ಯಾವುದೋ ಒಂದು ಸೇಲ್ ಆಗುತ್ತೆ. ಇದರಿಂದ ನಿಮ್ಮ ಕೈಯಲ್ಲಿ ಕ್ಯಾಶ್ ಬರುತ್ತೆ. ಈ ಕ್ಯಾಶಿಂದ ನೀವು ಈ ಐಟಮ್ಗಳನ್ನ ತರಬಹುದು. ಇದು ಜಾಸ್ತಿ ಸೇಲ್ ಆಗ್ತಾ ಇದೆಯಲ್ಲ, ಅಂಗಡಿನಲ್ಲಿ ಈ ಐಟಮ್ನ ಇಟ್ಕೊಬೇಕು, ಈ ಐಟಮ್ನ ಸೆಲ್ ಮಾಡ್ಬಿಡ್ಬೇಕು. ಲಾಸ್ಟ್ಗೋ ಏನಕ್ಕೋ ನಿಮ್ಗೆ ಏನು ವರ್ಕೌಟ್ ಆಗುತ್ತೆ ಅದಕ್ಕೆ ಸೆಲ್ ಮಾಡಿ ಡಿಸ್ಕೌಂಟಲ್ಲಿ ಕೊಟ್ಟು ಸೆಲ್ ಮಾಡಿಬಿಟ್ಟು ಮತ್ತೆ ಅದನ್ನ ಹೊಸ ಐಟಮ್ಗಳನ್ನ ತರಿಸಬೇಕು. ಇದೇ ರೀತಿ ಮಾಡ್ತಾರೆ ತಾನೆ. ನೀವು ಎಂಡ್ ಆಫ್ ಸೀಸನ್ ಸೇಲ್ ಅಂತ ಡಿಸ್ಕೌಂಟ್ ತರ್ತಾರಲ್ಲ, ಏನಕ್ಕೆ ತರ್ತಾರೆ, ದೊಡ್ಡ ಶಾಪ್ಗಳು ಇದೇ ರೀಸನ್ನಿಂದಾನೆ. ನಮಗೆ ಡಿಸ್ಕೌಂಟ್ ಕೊಟ್ಟರೆ ನಾವು ಲಾಸ್ ಅಂದ್ಕೊಂಡ್ಬಿಡ್ತೀವಿ. ಇಲ್ಲಿ ಪೂರ್ತಿ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟಕ್ಕೆ ತಂದಿದ್ರಿ ಅಂತ ಗೊತ್ತಾಗುತ್ತೆ. ಆಮೇಲೆ ನೀವು ಒಂದೊಂದು ಐಟಮ್ಗಳನ್ನ ಸೇಲ್ ಮಾಡ್ಬೇಕಾದ್ರೆ ಅದನ್ನ ಎಷ್ಟಕ್ಕೆ ತಂದಿದ್ರಿ ಅಂತ ಗೊತ್ತೇ ಆಗಲ್ಲ ನಿಮಗೆ. ಕಸ್ಟಮರ್ ಡಿಸ್ಕೌಂಟ್ ಕೇಳ್ತಿರ್ತಾನೆ, ನಿಮ್ದು ಪ್ರೈಸಿಂಗೇ ಗೊತ್ತಿರಲ್ಲ ಎಷ್ಟಕ್ಕೆ ತಂದಿದ್ರಿ ಅಂತ. ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬಿಟ್ರೆ ಕಂಪ್ಲೀಟ್ಲಿ ಗೊತ್ತಾಗ್ಬಿಡುತ್ತೆ ಇದನ್ನ ಯಾವ ಪ್ರೈಸಿಗೆ ತಂದಿದ್ರಿ ಅಂತ, ಯಾವತ್ತು ತಂದಿದ್ರಿ, ಎಷ್ಟಿಂದ ಕುಳಿತಾ ಇದೆ, ಇವನ್ ಪ್ರೈಸಿಗೆ ಕೊಟ್ಟರೆ ಇದು ಒಳ್ಳೇದಾ, ಒಂದು ಐಡಿಯಾ ಸಿಕ್ಬಿಡುತ್ತೆ. ಎಲ್ಲಾನು ಸರ್ಚ್ ಮಾಡ್ಬೋದು. ಸರ್ಚ್ ಕಾಲಮ್ ಹಾಕ್ಬಿಟ್ರೆ ಇಲ್ಲಿ ನಿಮ್ಗೆ ಏನೇನು ಬೇಕು ಎಲ್ಲಾನು ಸರ್ಚ್ ಮಾಡ್ಬಿಡ್ಬೋದು. ಒಂದು ಸರ್ಚ್ ಕಾಲಮ್ನ ನೀವು ಇಲ್ಲೊಂದು ಹಾಕೊಂಡ್ಬಿಟ್ರೆ ಎಲ್ಲಾನು ಅದ್ರಲ್ಲಿ ಬರೋ ಥರ ಮಾಡ್ಬಿಡ್ಬೋದು. ಮತ್ತೆ ನೀವೇನೇನು ಪರ್ಚೇಸ್ ಮಾಡಿದ್ದೀರಾ ಅದು ಕೂಡ ಇಲ್ಲಿರುತ್ತೆ. ಇನ್ವೆಂಟ್ರಿ, ರೀಸೆಂಟಾಗಿ ಏನು ಪರ್ಚೇಸ್ ಮಾಡಿದ್ರಿ, ಡೇಟ್ ವೈಸ್ ಕೂಡ ಮಾಡ್ಕೊಬೋದು ನೀವು ಇಲ್ಲಿ ಯಾವಾಗ ಏನೇನು ಪರ್ಚೇಸ್ ಮಾಡಿದ್ರಿ ಅಂತ. ಈ ಪರ್ಚೇಸ್ ಮಾಡೋದು ಇಲ್ಲಿರುತ್ತೆ. ನೀವು ಬಿಲ್ ಹಾಕಿದ ತಕ್ಷಣ ಅದು ಪರ್ಚೇಸಿಂದ ಎಕ್ಸಿಟ್ ಆಗುತ್ತೆ. ಅಂದರೆ ಏನರ್ಥ, ನೀವು ತಂದಿದ್ದೀರಾ, ಅದು ಕಸ್ಟಮರ್ ತಗೊಂಡೋಗಿದ್ದಾನೆ ಅಂತ ಅರ್ಥ. ಆಟೋಮೆಟಿಕ್ಲಿ ಎಲ್ಲ ಕ್ಯಾಲ್ಕುಲೇಟ್ ಆಗುತ್ತೆ. ಇದರಿಂದ ನಿಮ್ಮ ಹತ್ರ ಏನಿದೆ ಏನಿಲ್ಲ ಎಲ್ಲ ಗೊತ್ತಾಗುತ್ತೆ. ಸ್ಟಾಕಲ್ಲಿ ಏನಿದೆ, ಸ್ಟಾಕಲ್ಲಿ ಏನಿಲ್ಲ ಎಲ್ಲ ಗೊತ್ತಾಗುತ್ತೆ. ತರ್ಬೇಕಾದ್ರೆ ಮಾತ್ರ ಎಂಟ್ರಿ ಮಾಡ್ಬೇಕು ಅಷ್ಟೇನೆ, ಅದೊಂದೇ ಕೆಲಸ. ಅದು ಬಿಟ್ರೆ ಎಕ್ಸಿಟ್ ಆಗ್ಬೇಕಾದ್ರೆ ನೀವು ಆಟೋಮೆಟಿಕ್ಲಿ ಎಕ್ಸಿಟ್ ಮಾಡೇ ಮಾಡ್ತೀರಾ. ಕಸ್ಟಮರ್ಗೆ ಬಿಲ್ ಕೊಡ್ತಿರೋ ಇಲ್ವೋ ಅದು ಸೆಕೆಂಡ್ರಿ. ನೀವಂತೂ ಇಲ್ಲಿ ಅದನ್ನ ಎಂಟ್ರಿ ಮಾಡ್ಕೊಂಡ್ರೆ ಮುಗಿದೋಯ್ತು. ಕಸ್ಟಮರ್ ಎಷ್ಟು ದುಡ್ಡು ಕೊಟ್ಟ, ಏನು ಕೊಟ್ಟ, ಪೂರ್ತಿ ಎಂಟ್ರಿ ಮಾಡ್ಕೊಂಡ್ರೆ ಕಂಪ್ಲೀಟ್ಲಿ ಡೀಟೇಲ್ ಸಿಗ್ಬಿಡುತ್ತೆ. ಮತ್ತೆ ನೀವು ಇನ್ನೊಂದು ರಿಪೋರ್ಟ್ ಮಾಡ್ಬೋದು, ಡೈಲಿ ವೈಸ್ ಏನಾಗ್ತಾ ಇದೆ. ಇದು ಮಂತ್ಲಿ ವೈಸ್ ಇದೆ, ಡೈಲಿ ವೈಸ್ ಏನಾಗ್ತಾ ಇದೆ ಅನ್ನೋದೊಂದು ರಿಪೋರ್ಟ್ ತಗೊಂಡ್ಬಿಡ್ಬೋದು. ಮತ್ತೆ ಸ್ಟಾಕಲ್ಲಿ ದುಡ್ಡು ಎಷ್ಟು ಉಳಿದಿದೆ ಅಂತಾನೆ ನೀವು ನೋಡ್ಬೋದು. 41,650 ರೂಪಾಯಿ ಸ್ಟಾಕಲ್ಲೇ ಉಳಿದಿದೆ. ಅಂದ್ರೆ ಇನ್ವೆಂಟ್ರಿ ಅಂತ ಕರಿತೀವಿ. ಈಗ ಏನು ಐಟಮ್ಗಳಿದಾವಲ್ಲ ಇವೆಲ್ಲ ಇನ್ನೂ ಉಳಿದಿದೆ, ಯಾವುದು ಸೇಲ್ ಆಗಿಲ್ಲ. ದುಡ್ಡು ಎಲ್ಲೋಯ್ತು, ದುಡ್ಡು ಬಿಲ್ ಬಂತು, ಕಂಪ್ಲೀಟ್ಲಿ ಐಡಿಯಾ ಸಿಕ್ಬಿಡುತ್ತೆ. ಇದರಿಂದ ಸೇಲ್ಸ್ ಇಂಪ್ರೂವ್ ಆಗುತ್ತೆ ಹೊರತು ಡೌನ್ ಆಗಲ್ಲ. ಕಸ್ಟಮರ್ ಬಂದವನಿಗೆ ನೀವು ಕರೆಕ್ಟ್ ಏನಿದೆ ಅದನ್ನ ಸೆಲ್ ಮಾಡಿ ಕಳಿಸ್ತೀರಾ, ಇಲ್ಲ ಅಂತೇಳಿ ವಾಪಸ್ ಕಳಿಸಲ್ಲ. ಇದರಿಂದ ಸೇಲ್ ಇಂಪ್ರೂವ್ ಆಗುತ್ತಾ ಇಲ್ವಾ? ನಾನು ಜಸ್ಟ್ ಇದನ್ನ ಬಟ್ಟೆ ಅಂಗಡಿಗೆ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಇದನ್ನ ನೀವು ಬೇರೆ ಇಂಡಸ್ಟ್ರಿಗೂ ಎಕ್ಸಾಂಪಲ್ ತಗೊಳ್ಬಹುದು. ಯಾವ್ದಾದ್ರು ಇಂಡಸ್ಟ್ರಿಗೆ ಎಕ್ಸಾಂಪಲ್ ತಗೊಳ್ಬಹುದು. ಕಿರಾಣಿ ಅಂಗಡಿಗೂ ಕೂಡ ತಗೊಳ್ಬಹುದು. ಒಂದು ಸೂಪರ್ ಮಾರ್ಕೆಟ್ ತರ ಕ್ರಿಯೇಟ್ ಮಾಡ್ಬೋದಾ ಕಿರಾಣಿ ಅಂಗಡಿಗೆ? ಕಿರಾಣಿ ಅಂಗಡಿನಲ್ಲಿ ಪ್ರಾಬ್ಲಮ್ ಏನಂದ್ರೆ SKU ಜಾಸ್ತಿ ಇರ್ತವೆ. SKU ಅಂದ್ರೆ ಐಟಮ್ಗಳು, ಸಂತೂರ್ ಸೋಪು, ಈ ತರ ಐಟಮ್ಗಳು ಜಾಸ್ತಿ ಇರ್ತವೆ. ಅದನ್ನ ಮ್ಯಾನೇಜ್ ಮಾಡೋದು ಕಷ್ಟ. ಬಟ್ ಸೂಪರ್ ಮಾರ್ಕೆಟ್ಗಳು ಮಾಡ್ತಾರೆ. ಸೂಪರ್ ಮಾರ್ಕೆಟ್ಗಳು ಇದೇ ರೀತಿ ಮಾಡ್ತಾರೆ. ಇದರಿಂದ ಅವ್ರಿಗೆ ನೀಟಾಗಿ ಗೊತ್ತಾಗುತ್ತೆ ಯಾವ್ದು ಜಾಸ್ತಿ ಮೂವ್ ಆಗ್ತಾ ಇದೆ. ಕಿರಾಣಿ ಅಂಗಡಿಗಳಲ್ಲಿ ಈ ತರ ಎಂಟ್ರಿ ಮಾಡೋದು ಕಷ್ಟ ಅಂತ ಅನ್ಕೊಂಡ್ರೆ ಐಟಮ್ಗಳು ಬಿದ್ದಿರ್ತಾವಲ್ಲ, ಕೊಳಿತಿರ್ತಾವೆ, ಎಕ್ಸ್ಪೈರಿ ಆಗ್ಬಿಡ್ತಾವೆ. ಎಷ್ಟೊಂದು ಐಟಮ್ಗಳು ಗೊತ್ತೇ ಆಗಲ್ಲ ಯಾವ್ದು ನಿಯರ್ ಎಕ್ಸ್ಪೈರಿನಲ್ಲಿದೆ, ಯಾವ್ದು ಎಕ್ಸ್ಪೈರಿ ಬರ್ತಾ ಇದೆ. ಈಗ ನಾನು ಅದನ್ನ ಏನ್ ಮಾಡ್ಬೇಕು, ವಾಪಸ್ ಕಳಿಸ್ಬೇಕಾ, ಇಟ್ಕೊಬೇಕಾ, ಇದೆಲ್ಲ ಹೆಂಗ್ ಗೊತ್ತಾಗುತ್ತೆ? ಮತ್ತೆ ಯಾರಿಗಾದ್ರು ಫೋನ್ ಮಾಡ್ಬೇಕಾ? ಈಗ ಯಾವ್ದಾದ್ರು ಐಟಮ್ ಸೆಲ್ ಆಗ್ತಾ ಇದೆ,
ಆಟೋಮೆಟಿಕ್ಲಿ ನೀವೇನು ಮಾಡ್ಬೋದು, ಅಲ್ಲೊಂದು ಕಾಲಮ್ ಬರಂಗ್ ಥರ ಮಾಡ್ಬೋದು. ಇದರಿಂದ ಒಂದು ಕ್ಲಿಕ್ ಮಾಡಿದ ತಕ್ಷಣ ಆ ವೆಂಡರ್ ಯಾರು ಇರ್ತಾನಲ್ವಾ ಅವನಿಗೆ ಮೆಸೇಜ್ ಹೋಗ್ಬಿಡುತ್ತೆ, ನೋಡಿ ಈ ಐಟಮ್ ಖಾಲಿ ಆಗಿದಾವೆ ಬೇಗ ಕಳಿಸು ಅಂತ. ಅವ್ನು ಕಳಿಸ್ತಾನೆ. ಮತ್ತೆ ಈ ಐಟಮ್ ಎಕ್ಸ್ಪೈರಿ ಆಗ್ತಿದಾವೆ ಬಂದು ತಗೊಂಡೋಗ್ಬಿಡು ಅಂತ ಹೇಳಿದ್ರೆ ಅವ್ನು ತಗೊಂಡೋಗ್ತಾನೆ. ಕಿರಾಣಿ ಅಂಗಡಿ ಅಂದ್ರೆ ಪೂರ್ತಿ ಚಿಲ್ಲರೆ ಅಂಗಡಿ ಅಲ್ಲ, ಕಿರಾಣಿ ಅಂಗಡಿ ಲೈಕ್ ಅವ್ರು ರೇಷನ್ ಸೆಲ್ ಮಾಡೋ ಅಂಗಡಿ ಅಂಥವ್ರು ಕೂಡ ಯೂಸ್ ಮಾಡ್ಬೋದು. ಅವ್ರು ನಿಮಗೆ ಆರಾಮ್ಸೆ 3,000-4,000 5,000 ಆರಾಮ್ಸೆ ಕೊಡ್ತಾರೆ, ಯಾಕಂದ್ರೆ ಅವ್ರಿಗೆ ಬಹಳ ಲಾಭ ಆಗ್ತಾ ಇದೆ ಇದರಿಂದ. ಬರೀ ಇದು ಮಾತ್ರ ಅಲ್ಲ, ದೊಡ್ಡ ಲೆವೆಲ್ ಅಲ್ಲಿ ಯೋಚನೆ ಮಾಡಿ. ಇವಾಗ ಏನಾಗುತ್ತೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಏನ್ ಬೆನಿಫಿಟ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ತುಂಬಾ ಯಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಈ ಯಂಗ್ ಪಾಪ್ಯುಲೇಷನ್ ರಿಸ್ಕ್ ತಗೊಂತಾರೆ. ಅದೇ ನೀವು ಬೇರೆ ದೇಶ ಕಂಪೇರ್ ಮಾಡಿದ್ರೆ ಜಪಾನು, UK, ಅಮೆರಿಕಾ, ನೀವು ಯಾವುದೇ ಕಂಟ್ರಿನ ಕಂಪೇರ್ ಮಾಡಿ ಅಲ್ಲೆಲ್ಲ ವಯಸ್ಸಾದವ್ರು ಜಾಸ್ತಿ ಇದ್ದಾರೆ. ಈವನ್ ಚೈನಾದಲ್ಲೂ ಅಷ್ಟೇನೆ. ಇವರು ರಿಸ್ಕ್ ತಗೊಳಲ್ಲ, ಅಂದ್ರೆ ಜಾಸ್ತಿ ಎನರ್ಜಿ ಇರಲ್ಲ. ಈ ನಮ್ಮಂತ ಯೂತ್ಸ್ಗಳು ಈ ತರ ಪ್ರಾಡಕ್ಟ್ ನ ಕ್ರಿಯೇಟ್ ಮಾಡಿ ಎಲ್ಲೋ ಒಬ್ಬ ಆಮ್ಸ್ಟರ್ಡಾಮ್ ಅಥವಾ UK ನಲ್ಲಿರೋ ಕಸ್ಟಮರ್ಗಳಿಗೆ ಸೆಲ್ ಮಾಡ್ಬೋದು. ಅಲ್ಲಿರೋರ್ಗೂ ಬೇಕಲ್ಲ, ಅಲ್ಲಿರೋ ಪ್ರಾಬ್ಲಮ್ನ ನಾವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಆ ಬಿಸ್ನೆಸ್ಗೆ ಸೊಲ್ಯೂಷನ್ ಕೊಡ್ಬೋದು. ಮುಂಚೆ ಇದೇ ಏನಾದರೂ ಮಾಡ್ಸಕ್ಕೆ ಹೋಗಿದ್ರೆ ಅವ್ರಿಗೆ $50,000 $1,00,000 ಕೇಳೋರು, ಇವಾಗ ನೀವು $5,000-6,000 ಆರಾಮ್ಸೆ ಮಾಡ್ಕೊಟ್ಬಿಡ್ಬೋದು. ಮುಂಚೆ 6 ತಿಂಗಳು ಟೈಮ್ ತಾಣ್ತಿತ್ತು, ಇವಾಗ 1-1.5 ತಿಂಗಳಲ್ಲಿ ಒಂದು ಪ್ರಾಜೆಕ್ಟೇ ಮುಗಿಸ್ಬಿಡ್ಬೋದು. ಇದು ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ರೆಡಿ ಇದೆ. ಇದನ್ನ ಇಂಟಿಗ್ರೇಟ್ ಮಾಡಬೇಕಲ್ಲ, ಇದನ್ನ ಎಲ್ಲ ಹೋಸ್ಟ್ ಮಾಡಬೇಕು. ವರ್ಸೆಲ್ಲು ಅಥವಾ ಗೂಗಲ್ದೇನೆ ಫೈರ್ ಬೇಸ್ ಅಂತ ಹೋಸ್ಟಿಂಗ್ ಪ್ಲಾಟ್ಫಾರ್ಮ್ಸ್ ಇದಾವೆ, ಅದ್ರ ಹತ್ರ ನೀವು ಇದನ್ನ ಇದು ಮಾಡ್ಬೋದು. ಇಲ್ಲಿ ಜಾಸ್ತಿ ನಾವೇನು ಡೇಟಾನ ಇಟ್ಕೊಳ್ತಾ ಇಲ್ಲಲ್ಲ, ಅಂದ್ರೆ ನಾವೇನು ದೊಡ್ಡ ಕಂಪ್ನಿಗಳ ತರ ಎಲ್ಲ ಎಕ್ಸೆಲ್ ಶೀಟು ಪ್ರತಿ ಒಂದು ಏನು ಇಮೇಜು, ಫಿಲಮು, ಮೂವಿ ಎಲ್ಲಾನು ಯಾವ್ದು ಡೇಟಾ ಸ್ಟೋರ್ ಮಾಡ್ತಾ ಇಲ್ಲ. ಇದರಿಂದ ನಮಗೆ ಡೇಟಾ ಕಾಸ್ಟ್ ಅಷ್ಟೊಂದು ಬರಲ್ಲ. ಇಲ್ಲಿ ಜಾಸ್ತಿ ಟೆಕ್ಸ್ಟೇ ಇದೆ, ಟೆಕ್ಸ್ಟ್ ಇರೋದ್ರಿಂದ ಅಷ್ಟೊಂದು ಕಾಸ್ಟ್ ಬರಲ್ಲ. ಇದನ್ನ ನಾವು ಎಲ್ಲ ಹೋಗಿ ಡಿಪ್ಲಾಯ್ ಮಾಡಬೇಕು. ಡಿಪ್ಲಾಯ್ ಮಾಡೋದು ಸ್ವಲ್ಪ ಕಷ್ಟ, ಇಂಟಿಗ್ರೇಟ್ ಮಾಡೋದು ಕಷ್ಟ, ಬಟ್ ಕಲಿಬೋದು. ಮ್ಯಾಕ್ಸಿಮಮ್ ಅಂದ್ರೂ ಎಂತ ನಾನ್ ಟೆಕ್ಕಿಗಾಯಿ ಕೂಡ ಕಲಿಬೋದು. ಒಂದು 6 ತಿಂಗಳಿಂದ 1 ವರ್ಷ ಕಲಿತಾ ಹೋದ್ರೆ ಆರಾಮ್ಸೆ ಕಲಿಬಹುದು. ಟೆಕ್ಕಿಗಾಯಿ ಅಂತೂ ಇದನ್ನ ನೆಕ್ಸ್ಟ್ ತಿಂಗಳೇ ಲಾಂಚ್ ಮಾಡಬಹುದು, ಅವನಿಗೆ ಐಡಿಯಾ ಇರುತ್ತೆ. ಅದಕ್ಕೇನೆ ಏನ್ ಬೇಕಿರೋ ಇದೊಂದು ಜಸ್ಟ್ ಸೊಲ್ಯೂಷನ್ ಹೇಳಿದ್ ನಾನು, ಈ ತರನು ಕ್ರಿಯೇಟ್ ಮಾಡ್ಬೋದು ಅಂತ. ಇದೇ ರೀತಿ ನಾನಾ ಸೊಲ್ಯೂಷನ್ ಹುಡ್ಕೊಂತವೆ. ಪ್ರಾಬ್ಲಮ್ ಬರ್ಲಿ ಬಿಡಿ, ಪ್ರಾಬ್ಲಮ್ ಬಂದ್ರೆ ನಮಗೆ ಸೊಲ್ಯೂಷನ್ ಕ್ರಿಯೇಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ನಾವು ಪ್ರಾಬ್ಲಮ್ ಬಂದ್ರೆ ಎದುರ್ಕೊಂಬಾರ್ದು, ಪ್ರಾಬ್ಲಮ್ ಬಂದ್ರೆ ಖುಷಿ ಪಡಬೇಕು, ಅದರಿಂದ ಸೊಲ್ಯೂಷನ್ ಹುಡುಕ್ಬೋದು ನಾವು. ಇದನ್ನ ಸೊಲ್ಯೂಷನ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ. ಆಮೇಲೆ ನೀವ್ ಹೇಳ್ಬೋದು ಎಲ್ಲಾನು ಏನೇ ಮಾಡಿದ್ರೆ ಅವನೇ ಮಾಡ್ಬೋದಲ್ಲ, ಅಂಗಡಿನೇ ಕುತ್ಕೊಂಡು ಮಾಡ್ಬೋದಲ್ಲ ಅಂತ. ಆತರ ಮಾಡಕ್ಕಾಗಲ್ಲ. ನಾನೊಬ್ಬ ಬಿಸ್ನೆಸ್ ಓನರ್ ಆಗಿ ಹೇಳ್ತಿದ್ದೀನಿ, ನಮಗೆ ತಲೆ ಕೆಡಿಸ್ಕೊಳಕ್ಕೆ ಬೇರೆ ಪ್ರಾಬ್ಲಮ್ ಇರ್ತವೆ. ಈ ತರ ಕಲ್ತ್ಕೊಂಡು ಕುತ್ಕೊಳಕ್ಕೆ ಮಿನಿಮಮ್ ಲರ್ನಿಂಗ್ ಕರ್ವ್ ಇದಕ್ಕೆ ಒಂದು 6 ಮಂತ್ ಕೊಡಬೇಕು. ಆ 6 ಮಂತ್ ನಾನು ಇಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಕಸ್ಟಮರ್ ಏನು ಮಾಡ್ತಾನೆ, ನಾನು ಬೇರೆ ಕಡೆಯಲ್ಲಿ ತಲೆ ಕೆಡಿಸ್ಕೊಳೋಣ. ಈ ಥರ ಮಾಡೋಕ್ಕಾಗಲ್ಲ. ಈ ಥರ ಚಿಕ್ಕ ಅಮೌಂಟ್ ಅಲ್ಲ, ಅದೇನು ನನಗೇನು ಮ್ಯಾಟ್ರ್ ಅಲ್ಲ. 5,000 ಪೇ ಮಾಡೋಕ್ಕೆ, 10,000 ಪೇ ಮಾಡೋಕ್ಕೆ. ಇದನ್ನ ಯಾರನ್ನ ನನಗೆ ಸೊಲ್ಯೂಷನ್ ಕೊಟ್ಟರೆ ಆರಾಮ್ಸೆ ಪೇ ಮಾಡ್ತೀನಿ. ಬಿಕಾಸ್ ಬಿಸ್ನೆಸ್ ಅಲ್ಲ, ಬಿಸ್ನೆಸ್ ಅಲ್ಲಿ ದುಡ್ಡು ಸ್ಪೆಂಡ್ ಮಾಡಿದ್ರೆ ದುಡ್ಡು ಬರೋದು. ಯಾವ್ದೋ ಅಂಗಡಿಗೆ ರೆಂಟ್ ಕೊಡ್ತೀವಿ, ಯಾವ್ದೋ ಎಂಪ್ಲಾಯ್ನ ಕರ್ಕೊಂತೀವಿ, ಅದಕ್ಕೆಲ್ಲದಕ್ಕಿಂತ ಮೇಜರ್ ಇಂಪಾರ್ಟೆಂಟ್ ಇದೆ ಅನ್ನೋದನ್ನ ಮರ್ತೋಗ್ಬಿಟ್ರೆ, ಇದನ್ನ ನೀವು ಅರ್ಥ ಮಾಡಿಸಿದ್ರೆ ಪೇ ಮಾಡೇ ಮಾಡ್ತಾರೆ. ಈವನ್ ಇದನ್ನ ನಾವು ಗ್ಲೋಬಲ್ ಲೆವೆಲ್ಗೂ ತಗೊಂಡೋಗ್ಬೋದು. ಗ್ಲೋಬಲ್ ಲೆವೆಲ್ ಅಲ್ಲೂ ಎಷ್ಟೋ ಜನಕ್ಕೆ ಈಗ ಅವ್ರವ್ರು ಬಿಸಿ ಇರ್ತಾರಲ್ಲ, ಅಲ್ಲಿ ನಾವು ಸೊಲ್ಯೂಷನ್ ಕೊಡಬಹುದು. ಇವ್ರು ಮಾಡ್ಲಿ, TCS, ಇನ್ಫೋಸಿಸ್, ದೊಡ್ಡ ಕಂಪ್ನಿಗಳಿಗೆ ಸೊಲ್ಯೂಷನ್ ಕೊಡ್ಲಿ. ನಾವು ಸಣ್ಣ ಸಣ್ಣ ಎಂಟರ್ಪ್ರಿನರ್ಗಳಿಗೆ, ಸಣ್ಣ ಬಿಸ್ನೆಸ್ ಗಳಿಗೆ ಸೊಲ್ಯೂಷನ್ ಕೊಡಬಹುದು. ನಾನು ಇವಾಗಲೂ ಹೇಳ್ತೀನಿ ಕೇಳಿ, ನೆಕ್ಸ್ಟ್ ಸ್ಕಿಲ್ ಅಂತ ನಿಮ್ಗೆ ಏನಾದ್ರು ಇದ್ರೆ ಬಿಸ್ನೆಸ್ ಗಳ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಳೋದೇ ಹೊರತು ಕೋಡಿಂಗ್ ಮಾಡೋದಲ್ಲ. ಕೋಡಿಂಗ್ ಮಾಡೋದು ನಾರ್ಮಲ್ ಆಗಿ ಹೋಗ್ಬಿಡ್ತು, ಈಗ ಆಟೋಮೇಟೆಡ್ ಆಗ್ಬಿಡ್ತು. ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಂಡ್ರೆ ನಾವು ಸೊಲ್ಯೂಷನ್ ಕೊಡಬಹುದು. ಮತ್ತೆ ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನೀವು ನಿಮ್ಮ ಡೀಟೇಲ್ ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮ್ಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.